ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿಗೆ ಸುಸ್ವಾಗತ. ಇವತ್ತಿನ ದಿವಸ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ಚಾಪ್ಟರ್ ಅಂದರೆ ರಿಯಾಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. 2022ನಲ್ಲಿ 12 ಮಾರ್ಕ್ಸ್ ಅಲಾಟ್ ಆಗಿದೆ. ಅಂದರೆ ಮ್ಯಾಕ್ಸಿಮಮ್ 13 ಮಾರ್ಕ್ಸ್ ಬರ್ಬೋದು, ಮಿನಿಮಮ್ 11 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಎಲ್ಲ ಕ್ಯಾಟಗರಿನಲ್ಲೂ ನೀವು ಕ್ವಶನ್ಸ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮುಖ್ಯವಾಗಿ ಇಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ತುಂಬ ಕ್ವಶನ್ಸ್ ಇದೆ ಮತ್ತು ತುಂಬ ವೇರಿಯೇಷನ್ಸ್ ಇದೆ, ವೆರೈಟೀಸ್ ಇದೆ. ಹಾಗಾಗಿ ಹೆಚ್ಚು ಸಮಯ ತಗೊಳುತ್ತೆ. 40 ನಿಮಿಷಕ್ಕಿಂತ ಅಧಿಕವಾಗಿ ಈ ವಿಡಿಯೋ ಬರ್ಬೋದು. ಬಟ್ ಇದನ್ನು ಒಂದು ಸತಿ ಓದ್ಕೊಂಡ್ರೆ ನಿಮಗೆ ಇಡೀ ಚಾಪ್ಟರ್ ಥರೋಲಿ ರಿವಿಷನ್ ಆದಂಗೆ ಆಗುತ್ತೆ. ಜೊತೆಗೆ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ನ್ಯೂಮರಿಕಲ್ಸ್ ಜಾಸ್ತಿ ಇದೆ. ಸೊ ನ್ಯೂಮರಿಕಲ್ಸ್ ಬಗ್ಗೆನೂ ನಿಮ್ಗೊಂಚೂರು ಐಡಿಯಾಸ್ ಬರುತ್ತೆ. ಅದೇ ಥರದ ನ್ಯೂಮರಿಕಲ್ ನಿಮಗೆ ಈ ವರ್ಷ ಕೂಡ ಬಂದರೆ, ರಿಪೀಟ್ ಆದರೆ ನೀವು ಬಹಳ ಬೇಗ ಅದನ್ನು ಸಾಲ್ವ್ ಮಾಡ್ತೀರಾ. ಹಾಗಾಗಿ ಈ ವಿಡಿಯೋನ ತಪ್ಪದೆ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ವಿವಿಧ ರೀತಿಯಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ 1 ಮಾರ್ಕಿಗೆ 16 ಸಪ್ಲಿಮೆಂಟ್ರಿ 20 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈಸ್ ದಿ ಫೆನಾಮಿನನ್ ಆಫ್ ಕಂಪ್ಲೀಟ್ ರೇ ರಿಫ್ಲೆಕ್ಟಿಂಗ್ ಬ್ಯಾಕ್ ಟು ದ ಡೆನ್ಸರ್ ಮೀಡಿಯಮ್ ವಿತೌಟ್ ರಿಫ್ರಾಕ್ಷನ್ ವೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಸೊ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಚಲಿಸ್ತಿರ್ತಕ್ಕಂತಹ ರೇ ಅಕಸ್ಮಾತ್ ಏನಾದರೂ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆ್ಯಂಗಲ್ಗಿನ ಹೆಚ್ಚಿದ್ರೆ ಕಂಪ್ಲೀಟಾಗಿ ರಿಫ್ಲೆಕ್ಟ್ ಆಗುತ್ತೆ ವಾಪಸ್ ಡೆನ್ಸರ್ ಮೀಡಿಯಮ್ಗೆ. ಈ ಫೆನಾಮಿನನ್ಗೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ 2 ಕಂಡೀಷನ್ಸ್ ಬರುತ್ತೆ, 2 ಮಾರ್ಕ್ಸ್ ಸಿಗುತ್ತೆ. 17 ಸಪ್ಲಿಮೆಂಟ್ರಿ 20 ಸಪ್ಲಿಮೆಂಟ್ರಿ 15 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಸೊ ಮೊದಲನೇ ಕಂಡೀಷನ್ ಏನೋ, ರೇ ಆಫ್ ಲೈಟ್ ಶುಡ್ ಟ್ರಾವೆಲ್ ಟುವರ್ಡ್ಸ್ ರೇರರ್ ಮೀಡಿಯಮ್ ಫ್ರಮ್ ಡೆನ್ಸರ್ ಮೀಡಿಯಮ್. ಸೊ ಡೈರೆಕ್ಷನ್ ಆಫ್ ರೇ ಏನಿರಬೇಕು, ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಕಡೆಗೆ ಇರಬೇಕು. ಸೆಕೆಂಡ್ ಕಂಡೀಷನ್ ಏನೋ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಸೊ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆವಾಗ ಮಾತ್ರ ನನಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನು ಅಂತ 1 ಮಾರ್ಕಿಗೆ 17 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ಡೆನ್ಸರ್ ಮೀಡಿಯಮ್ ಫಾರ್ ವಿಚ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಬಿಕಮ್ಸ್ 90 ಡಿಗ್ರಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆ್ಯಂಗಲ್ ಅಷ್ಟು ಸಮವಾಗಿದ್ದರೆ ಡೆನ್ಸರ್ ಮೀಡಿಯಮಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿರುತ್ತೆ, 90 ಡಿಗ್ರಿ. ಇನ್ನೊಂದು ಚೂರು ಜಾಸ್ತಿ ಮಾಡಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಆ ಕಂಡೀಷನ್ನ ನಾನು ಇಲ್ಲಿ ಬರೆದಿದ್ದೀನಿ. ದಟ್ ಇಸ್ ದಿ ಡೆಫಿನೇಷನ್ ಫಾರ್ ಕ್ರಿಟಿಕಲ್ ಆ್ಯಂಗಲ್. 3 ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೇಳಿದರೆ ಹುಷಾರಾಗಿ ನೋಡ್ಕೊಳ್ಳಿ. TIRದ ಅಪ್ಲಿಕೇಶನ್ಸ್ ಬರೀಬೇಕು, ಆಪ್ಟಿಕಲ್ ಫೈಬರ್ಸ್ ಅಲ್ಲ. ಇಟ್ ಈಸ್ ಯೂಸ್ಡ್ ಇನ್ ಆಪ್ಟಿಕಲ್ ಫೈಬರ್ ಟೆಕ್ನಾಲಜಿ. ಆಪ್ಟಿಕಲ್ ಫೈಬರ್ ಟೆಕ್ನಾಲಜಿನಲ್ಲಿ ಅದನ್ನು ಬಳಕೆ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ TIR ಪ್ರಿಸಮ್ಸ್. TIR ಪ್ರಿಸಮ್ಸ್ನ ಬಹಳಷ್ಟು ಕಡೆ ನಾವು ಬಳಕೆ ಮಾಡ್ತೀವಿ. ಅಲ್ಲೂ ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಾನ್ಸೆಪ್ಟ್ ಬಳಕೆ ಆಗಿರುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ಸ್ಪಾರ್ಕಿಂಗ್ ಆಫ್ ಡೈಮಂಡ್ಸ್. ಸೊ ಡೈಮಂಡ್ಸ್ನ ವಿಶೇಷವಾಗಿ ಕಟ್ ಮಾಡ್ತೀವಿ ಸೊ ದಟ್ TIR ವಿಲ್ ಹ್ಯಾಪನ್, ಮಲ್ಟಿಪಲ್ TIRs ವಿಲ್ ಹ್ಯಾಪನ್. ಸೊ ಅಲ್ಲೂ ಕೂಡ ನಾವು TIRನ ಬಳಕೆ ಮಾಡ್ತೀವಿ. 2 ಅಪ್ಲಿಕೇಶನ್ಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಕೇಳಿದ್ದಾರೆ. ಸೊ ಆಪ್ಟಿಕಲ್ ಫೈಬರ್ಸಲ್ಲಿ TIR ಆಗುತ್ತೆ, ಅದನ್ನ ಇಟ್ಕೊಂಡು ನಾವೆಲ್ಲ ಏನು ಪ್ರಯೋಜನ ಪಡ್ಕೊಳ್ಬೋದು ಅದನ್ನು ಕೇಳ್ತಾ ಇದ್ದಾರೆ. ಯೂಸ್ಡ್ ಇನ್ ಕಮ್ಯುನಿಕೇಷನ್ ಫೀಲ್ಡ್. ಸೊ ಇಂಟರ್ನೆಟ್ ಏನಿದೆ, ಮೊಬೈಲ್ ಕಮ್ಯುನಿಕೇಷನ್ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಆಪ್ಟಿಕಲ್ ಫೈಬರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಎರಡನೇದು, ಯೂಸ್ಡ್ ಇನ್ ಡೆಕೋರೇಟಿವ್ ಲ್ಯಾಂಪ್ಸ್. ಮನೆಗಳಲ್ಲಿ ಸಿಗ್ತಕ್ಕಂಥ ಡೆಕೋರೇಟಿವ್ ಲ್ಯಾಂಪ್ಸಲ್ಲಿ ಅದನ್ನು ಬಳಕೆ ಮಾಡಲಾಗುತ್ತೆ. ಯೂಸ್ಡ್ ಇನ್ ಮೆಡಿಕಲ್ ಫೀಲ್ಡ್ ಟು ಸಿ ಇಂಟರ್ನಲ್ ಪಾರ್ಟ್ಸ್ ಆಫ್ ದಿ ಬಾಡಿ. ಸೊ ಇದನ್ನು ಮೆಡಿಕಲ್ ಫೀಲ್ಡ್ಸಲ್ಲಿ ಕೂಡ ನಾವು ಬಳಕೆ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, 14 ಆ್ಯನ್ಯುವಲಲ್ಲಿ ಒಂದು ಸಿಂಪಲ್ ನ್ಯೂಮರಿಕಲ್ ಬಂದಿದೆ 5 ಮಾರ್ಕಿಗೆ. ಫೋಕಲ್ ಲೆಂತ್ ಆಫ್ ಫಸ್ಟ್ ಲೆನ್ಸ್ನ 0.20 ಮೀಟರ್ ಅಂತ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಆಫ್ ಸೆಕೆಂಡ್ ಲೆನ್ಸ್ನ 0.30 ಮೀಟರ್ ಅಂತ ಕೊಟ್ಟಿದ್ದಾರೆ. ಅವೆರಡೂ ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದೀವಿ, ಒಡೆದು ಈಕ್ವಲೆಂಟ್ ಫೋಕಲ್ ಲೆಂತ್ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಫೈಂಡ್ ಪವರ್ ಆಫ್ ಇಂಡಿವಿಜುವಲ್ ಲೆನ್ಸ್, ಅಂದರೆ P1 ಫಸ್ಟ್ ಲೆನ್ಸ್ ಇನ್ ಪವರ್ ಎಷ್ಟು, ಸೆಕೆಂಡ್ ಲೆನ್ಸ್ ಇನ್ ಪವರ್ ಎಷ್ಟು ಅಂತ ಕೇಳಿದರೆ, ಜೊತೆಗೆ ಈಕ್ವಲೆಂಟ್ ಪವರ್ ಆಫ್ ದಿ ಕಾಂಬಿನೇಷನ್ ಕೂಡ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ನ್ಯೂಮರಿಕಲ್ ಇದು. ಇದೇ ಥರ ನ್ಯೂಮರಿಕಲ್ ಈ ವರ್ಷನೂ ಬರಲಿ ಅಂತ ಹಾರೈಸೋಣ. ಸೊ ಪವರ್ ಆಫ್ ಲೆನ್ಸಿಗೂ ಫೋಕಲ್ ಲೆಂತ್ಗೂ ಏನು ರಿಲೇಷನ್ ಅಂತ ನಮ್ಗೆ ಗೊತ್ತಿದೆ. ಸೊ P ಈಸ್ ಈಕ್ವಲ್ ಟು 1/f. ಸೊ P1 ಬೇಕು ಅಂದರೆ 1/f1. ಸೊ 1/0.2 ಆಗುತ್ತೆ. 5 ಡಯಾಪ್ಟರ್ ಯೂನಿಟ್ ಆಫ್ ಪವರ್. ಸೊ P2 ಅಂದರೆ 1/f2 ಆಗುತ್ತೆ, 1/0.3. ಸೊ ಆನ್ಸರು 3.333 ಡಯಾಪ್ಟರ್ ಬರುತ್ತೆ. ಸೊ ಈಕ್ವಲೆಂಟ್ ಪವರ್ ಹೆಂಗೆ ಕಂಡು ಹಿಡಿತೀರಾ? ಲೆನ್ಸಸ್ ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ರೆ ಇಂಡಿವಿಜುವಲ್ ಪವರ್ ಆಫ್ ಲೆನ್ಸಸ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಸೊ P1 + P2 ಮಾಡ್ತೀನಿ, 5 + 3.333 ಬರುತ್ತೆ.
8.333 ಡಯಾಪ್ಟರ್ ಆಗುತ್ತೆ. ಸೊ ಈಕ್ವಿವಲೆಂಟ್ ಫೋಕಲ್ ಲೆಂತ್ ಬೇಕು ಅಂದರೆ ಏನು ಮಾಡ್ತೀರಾ, ರೆಸಿಪ್ರೋಕಲ್ ಆಫ್ ಪವರ್ ಆಫ್ ಈಕ್ವಿವಲೆಂಟ್ ಲೆನ್ಸನ್ನು ತೊಗೊಳ್ತೀರಾ. ಸೊ 1/8.333 ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ 0.12 ಮೀಟರ್ ಆಗ್ತದೆ. ನೆಕ್ಸ್ಟು ಲಾಸ್ ಆಫ್ ರಿಫ್ರಾಕ್ಷನ್ನ 2 ಮಾರ್ಕಿಗೆ 14 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಸೊ 2 ಲಾಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, ನೀಟಾಗಿ ಬರೀಬೇಕು. ಮೊದಲನೇ ಲಾಗೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಜಸ್ಟ್ ಅದು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೀತೀರಾ. ದಿ ಇನ್ಸಿಡೆಂಟ್ ರೇ, ದಿ ರಿಫ್ರಾಕ್ಟೆಡ್ ರೇ ಹುಷಾರಾಗಿ ನೋಡ್ಕೊಳ್ಳಿ, ರಿಫ್ಲೆಕ್ಟೆಡ್ ಅಂತ ಮಿಸ್ಸಾಗಿ ಬರೆದು ಬಿಡ್ತೀರಾ. ಲಾಸ್ ಆಫ್ ರಿಫ್ಲೆಕ್ಷನ್ ಓದಿರ್ತೀರಲ್ವ, ಅದೇ ಇಲ್ಲೂ ರಿಫ್ಲೆಕ್ಟ್ ಆಗಿಬಿಡುತ್ತೆ, ರಿಫ್ಲೆಕ್ಟ್ ಆಗಬಾರ್ದು, ಇದು ರಿಫ್ರಾಕ್ಷನ್. ರಿಫ್ರಾಕ್ಟೆಡ್ ರೇ ಆ್ಯಂಡ್ ದಿ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್, ಇನ್ ದ ಸೇಮ್ ಪ್ಲೇನ್. ಅಂದರೆ ಈ 3 ಏನು ಇದೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಮತ್ತು ನಾರ್ಮಲ್ ಡ್ರಾನ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಇದು ಬರೀ ನಾರ್ಮಲ್ ಅಂತ ಬರೀಬಾರ್ದು, ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಸೇರಿಸ್ಕೋಬೇಕು. ಈ 3 ಏನಿದೆ ಒಂದೇ ಪ್ಲೇನಲ್ಲಿ ಇರ್ತದೆ. ಈಗ ಎರಡನೇದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮ್ ಇದೆ, ಹಾಗಾಗಿ ಸ್ಟೇಟ್ಮೆಂಟ್ ಬರೆದು ಮ್ಯಾಥಮೆಟಿಕಲ್ ಫಾರ್ಮು ಬರೀರಿ. ದಿ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ಗಿವನ್ ಪೇರ್ ಆಫ್ ಮೀಡಿಯಾ ಆ್ಯಂಡ್ ಫಾರ್ ಗಿವನ್ ವೇವ್ ಲೆಂತ್ ಆಫ್ ಲೈಟ್. ಸೊ ಕೊಟ್ಟಿರ್ತಕ್ಕಂಥ 2 ಮೀಡಿಯಮ್ಗೆ ಕೊಟ್ಟಿರ್ತಕ್ಕಂಥ ವೇವ್ ಲೆಂತ್ ಆಫ್ ಲೈಟಿಗೆ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನಿದೆ ಅದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರ್ತದೆ ಅಂತ ಹೇಳ್ತಾ ಇದ್ದೀರಾ. ಅದರ ಮ್ಯಾಥಮೆಟಿಕಲ್ ಫಾರ್ಮ್ ಇಲ್ಲಿ ಬರಿತಾ ಇದ್ದೀನಿ. ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು n/1. n/1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್, ಅದು ಕಾನ್ಸ್ಟೆಂಟ್. ಓಕೆ, ಸೊ ಇದು ತುಂಬ ಸತಿ ಕೇಳಿದ್ದಾರೆ 1 ಮಾರ್ಕಿಗೆ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ. ಪವರ್ ಆ್ಯಂಡ್ ಫೋಕಲ್ ಲೆಂತ್ ಹೌ ದೇ ಆರ್ ರಿಲೇಟೆಡ್, ವಾಟ್ ದಿ ರಿಲೇಷನ್, ಈ ಥರ ಪ್ರಶ್ನೆ ಕೇಳಿದ್ದಾರೆ. 20 ಸಪ್ಲಿಮೆಂಟ್ರಿ, 17 ಆ್ಯನ್ಯುಯಲ್, 16 ಆ್ಯನ್ಯುಯಲ್ ಮತ್ತು 15 ಆ್ಯನ್ಯುಯಲ್. ದೇ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್ ಅಂತ ಬರಿಬೋದು, ಅಥವಾ ಫಾರ್ಮುಲಾನೇ ಬರೆದ್ಬಿಡ್ಬೋದು, P ಈಸ್ ಈಕ್ವಲ್ ಟು 1/f. ಸೊ ಈ ಥರ ಬರೆದ್ರೆ 1 ಮಾರ್ಕ್ಸು ಸಿಗ್ತದೆ. ವಿದ್ಯಾರ್ಥಿಗಳೇ, 14 ಸಪ್ಲಿಮೆಂಟ್ರಿನಲ್ಲಿ 5 ಮಾರ್ಕಿಗೆ ಭಾಳ ಸಿಂಪಲ್ ಆಗಿರೋ ನ್ಯೂಮರಿಕಲ್ ಬಂದಿದೆ. ಆ್ಯಂಗಲ್ ಆಫ್ ಪ್ರಿಸಮ್ನ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ನ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ದಿ ಪ್ರಿಸಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಜೊತೆಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಈ ಕೇಸಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು 5 ಮಾರ್ಕಿಗೆ ಏನು ಡಿರವೇಷನ್ ಮಾಡಿದ್ದೀವಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ಪ್ರಿಸಮ್, ಅದರ ಫಾರ್ಮುಲಾನ ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. n ಈಕ್ವಲ್ಸ್ ಸೈನ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಪ್ಲಸ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಡಿವೈಡೆಡ್ ಬೈ 2. ಸೊ ಸಿಂಪ್ಲಿಫೈ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡಿ ನನಗೆ ಸೈನ್ 50 ಡಿಗ್ರಿ ನ್ಯೂಮರೇಟ್ರಲ್ಲಿ ಬರ್ತಾ ಇದೆ, ಸೈನ್ 30 ಡಿಗ್ರಿ ಡಿನಾಮಿನೇಟ್ರಲ್ಲಿ ಬರ್ತಾ ಇದೆ. ಸೈನ್ 50 ಡಿಗ್ರಿನ ನಮಗೆ ಅವರು ಟೇಬಲ್ಸ್ ಕೊಟ್ಟಿರ್ತಾರೆ, ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್, ಅದನ್ನು ನೋಡ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗುತ್ತೆ. 0.7660 ಬರುತ್ತೆ. ಸೈನ್ 30 ಡಿಗ್ರಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ನಿಮ್ಗೆ ಗೊತ್ತಿದೆ, ಅದು 0.5. ಸೊ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ನನಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ಪ್ರಿಸಮ್ 1.532 ಬರ್ತಾ ಇದೆ. ನಮ್ಗೆ ಗೊತ್ತಿದೆ ಇದು ಸೈನ್ ಆಫ್ ಐ ಡಿವೈಡೆಡ್ ಬೈ ಸೈನ್ ಆಫ್ ಆರ್ ಕೂಡ ಆಗಿರುತ್ತೆ. ಸೊ ಹಾಗಾದರೆ ಐಗೆ ನಾನು ಏನು ಬರೀಕೊಳ್ಬೋದು, ಇದು a+dm/2. ಸೊ ಅದನ್ನು ಬಳಕೆ ಮಾಡ್ತಾ ಇದ್ದೀನಿ ಇಲ್ಲಿ. 60 + 40/2 ಆಗುತ್ತೆ, ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಾಯಿತು, 50 ಡಿಗ್ರಿ. ಸೊ ತುಂಬ ಸಿಂಪಲ್, 5 ಮಾರ್ಕ್ ಆರಾಮಾಗಿ ತೊಗೊಳ್ಬೋದು. ಸೊ ಇನ್ನೊಂದು ನ್ಯೂಮರಿಕಲ್ 18 ಆ್ಯನ್ಯುಯಲಲ್ಲಿ 1 ಮಾರ್ಕಿಗೆ ಕೇಳಿರ್ತಕ್ಕಂಥದ್ದು. ಸೊ 2 ಲೆನ್ಸಸ್ನ ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದಾರೆ, ಕೋಆಕ್ಸಿಯಲ್ ಬರೋ ಥರ. ಮೊದಲನೇ ಲೆನ್ಸಿಂದು ಪವರ್ +1.5 ಡಯಾಪ್ಟರ್ ಇದೆ, ಅಂದರೆ ಅದು ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ. ಎರಡನೇ ಲೆನ್ಸಿಂದು ಪವರ್ ಏನಿದೆ -0.5 ಡಯಾಪ್ಟರ್, ಅಂದರೆ ಅದು ಕಾನ್ಕೇವ್ ಲೆನ್ಸ್ ಅಂತ ಅರ್ಥ. ಸೊ ನಮ್ಗೆ ಗೊತ್ತಿದೆ ಪವರ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್ಸಿಗೆ ಏನು ಬರಿಬೇಕು ನಾವು ಫಾರ್ಮುಲಾ, P1 + P2. ಸೊ 1.5 - 0.5 ಮಾಡ್ತೀನಿ, 1 ಡಯಾಪ್ಟರ್ ಬರ್ತದೆ. ಸಿಂಪಲ್ ನ್ಯೂಮರಿಕಲ್ ಇದು. ನೆಕ್ಸ್ಟು ಕಾಂಪೌಂಡ್ ಮೈಕ್ರೋಸ್ಕೋಪಿಗೆ ರೇ ಡಯಾಗ್ರಾಮ್ ಬರೀರಿ ಅಂತ ಕೇಳಿದ್ದಾರೆ, ಆಬ್ಜೆಕ್ಟ್ ಮತ್ತು ಇಮೇಜ್ ಫಾರ್ಮೇಷನ್ ಏನಾಗುತ್ತೆ ಅದರದ್ದು. ಸೊ 2 ಮಾರ್ಕಿಗೆ 15 ಆ್ಯನ್ಯುಯಲಲ್ಲಿ. ಸೊ ಇದು ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ ಡಯಾಗ್ರಾಮ್, ಬಟ್ ತುಂಬ ಕೇರ್ಫುಲ್ಲಾಗಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಯಾಕೆಂದರೆ ರೇಸ್ ಏನಿದೆ ಅದು ಐ ಪೀಸಲ್ಲಿ ಕೆಲವು ಸತಿ ಮೀಟ್ ಆಗೋಲ್ಲ, ಐ ಪೀಸಿಂದ ಹೊರಗಡೆ ಹೋಗ್ಬಿಡುತ್ತೆ. ಅಥವಾ ಈ ರೇನ ನೀವು ಜಾಯಿನ್ ಮಾಡೋದಕ್ಕೆ ಹೋದರೆ ಅದು ನೋಟ್ಬುಕ್ಕಿಂದ ಹೊರಗಡೆ ಹೋಗ್ಬೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇದನ್ನು ನೀಟಾಗಿ ಎಕ್ಸಾಮಲ್ಲಿ ಬರೆಯೋದಕ್ಕೆ ಸಾಧ್ಯ. ಸೊ ಆಬ್ಜೆಕ್ಟಿವ್ ಲೆನ್ಸ್ ಇರುತ್ತೆ, ಐ ಪೀಸ್ ಲೆನ್ಸ್ ಸ್ವಲ್ಪ ದೊಡ್ಡದಾಗಿ ಬರೀಬೇಕು. ಸೊ ಆಬ್ಜೆಕ್ಟಿವ್ ಮುಂದೆ ನಾವು ಆಬ್ಜೆಕ್ಟ್ ಇಡ್ತೀವಿ, ಅದರ ಹೈಟ್ ಸರಿಯಾಗಿರಬೇಕು, ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು, ಆ ಥರ ನೀವು ಪ್ರಾಕ್ಟೀಸ್ ಮಾಡಿರಬೇಕು. 2 ರೇ ಬರುತ್ತೆ, ಒಂದು ಆಪ್ಟಿಕಲ್ ಸೆಂಟ್ರಿಂದ ಹೋಗುತ್ತೆ ಅನ್ಡಿಫ್ಲೆಕ್ಟೆಡ್ ಆಗಿ ಐ ಪೀಸ್ ಮೇಲೆ ಬೀಳುತ್ತೆ, ಇನ್ನೊಂದರೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋಗುತ್ತೆ, ಅದು ಆಫ್ಟರ್ ರಿಫ್ರಾಕ್ಷನ್ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಹೋಗಿ ಮತ್ತೆ ಐ ಪೀಸ್ ಮೇಲೆ ಬೀಳುತ್ತೆ. ಅವೆರಡು ಡೈವರ್ಜ್ ಆಗ್ತಿರುತ್ತೆ.
ಅದನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿದ್ರೆ ಬ್ಯಾಕ್ವರ್ಡ್ಸ್, ಸೊ ಅದು ಮೀಟ್ ಆಗುತ್ತೆ. ಆ ರೇ ಎಲ್ಲಿ ಮೀಟ್ ಆಗುತ್ತೆ ಅಲ್ಲಿ ಫೈನಲ್ ಇಮೇಜ್ ಫಾರ್ಮ್ ಆಗಿರುತ್ತೆ. ಅದು ಆಬ್ಜೆಕ್ಟಿಗೆ ಹೋಲಿಕೆ ಮಾಡಿದ್ರೆ ಇನ್ವರ್ಟೆಡ್ ಮತ್ತು ಜಾಸ್ತಿ ಮ್ಯಾಗ್ನಿಫೈಡ್ ಆಗಿರಬೇಕು. ಆ ಥರ ನೀವು ರೇ ಡಯಾಗ್ರಾಮ್ ಬರೀಬೇಕಾಗುತ್ತೆ 2 ಮಾರ್ಕ್ಸಿಗೆ. ವೈ ಡಸ್ ಸ್ಕೈ ಅಪಿಯರ್ಸ್ ಬ್ಲೂ ಅಂತ 20 ಆ್ಯನ್ಯುವಲಲ್ಲಿ 1 ಮಾರ್ಕಿಗೆ ಕೇಳಿದ್ದಾರೆ. ಭಾಳ ಸಿಂಪಲ್ ಆನ್ಸರ್ ಇದು. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಅಟ್ಮಾಸ್ಫಿಯರಿಂದಾಗಿ ಹಾಗೆ ಆಗುತ್ತೆ. ಇನ್ನೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ 2 ಮಾರ್ಕಿಗೆ ಕೇಳಿದರೆ ಯಾಕೆ ಬ್ಲೂನೇ ಆಗಬೇಕು ಅಂದರೆ ಬಿಕಾಸ್ ಬ್ಲೂ ಲೈಟ್ ಈಸ್ ಸ್ಕ್ಯಾಟರ್ಡ್ ಮೋರ್ ಬೈ ದಿ ಅಟ್ಮಾಸ್ಫಿಯರ್ ಅಂತ ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ಪ್ರಿಸಮ್ 5 ಮಾರ್ಕಿಗೆ ಡಿರವೇಷನ್ಗೆ ಬಂದಿದೆ 15 ಆ್ಯನ್ಯುವಲಲ್ಲಿ. ಸೊ ಡಯಾಗ್ರಾಮ್ ನೀಟಾಗಿ ಬರೀಬೇಕು, ತುಂಬ ಇಂಪಾರ್ಟೆಂಟ್ ಇದು. ಸೊ ABC ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಪ್ರಿಸಮ್, ಎ ಅಂತಕ್ಕಂಥದ್ದು ಆ್ಯಂಗಲ್ ಆಫ್ ಪ್ರಿಸಮ್, PQ ಏನಿದೆ ಅದು ಇನ್ಸಿಡೆಂಟ್ ರೇ ವಿತ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I1 ಫಾರ್ ಇಂಟರ್ಫೇಸ್ AB ಇಂಟರ್ಫೇಸಿಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I1 ಇದೆ. RS ಅಂತಕ್ಕಂಥದ್ದು ಎಮರ್ಜೆಂಟ್ ರೇ ವಿತ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್ I2 ಫಾರ್ ಇಂಟರ್ಫೇಸ್ AC ಅನ್ನೋ ಇಂಟರ್ಫೇಸಿಗೆ ಅದು ಆ್ಯಂಗಲ್ ಆಫ್ ಎಮರ್ಜೆನ್ಸ್ I2 ಮಾಡ್ತಾ ಇದೆ. RS ಆಯಿತು. R1 ಏನಿದೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಫಾರ್ ಇಂಟರ್ಫೇಸ್ AB, ಈ AB ಇಂಟರ್ಫೇಸಿಗೆ R1 ಅನ್ನೋದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಯಿತು. R2 ಅಂತಕ್ಕಂಥದ್ದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಇಂಟರ್ಫೇಸ್ AC. ಸೊ AC ಇಂಟರ್ಫೇಸಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತೆ ಅದು R2. ಸೊ ಇಲ್ಲಿ ನೋಡ್ಕೊಳ್ಳಿ, PQ ಇನ್ಸಿಡೆಂಟ್ ಆಗುತ್ತೆ, QR ಬೆಂಡ್ ಆಗುತ್ತೆ ಟುವರ್ಡ್ಸ್ ದಿ ಬೇಸ್, ಮತ್ತು ಇನ್ನೊಂದು ಸತಿ ಬೆಂಡಿಂಗ್ ಆಗುತ್ತೆ RS ಅಲ್ಲಿ. ಓಕೆ, 2 ಸತಿ ಬೆಂಡಿಂಗ್ ಟುವರ್ಡ್ಸ್ ದಿ ಬೇಸ್ ಆಗೋ ಡಯಾಗ್ರಾಮ್ನ ನೀವು ತೋರಿಸ್ಬೇಕಾಗತ್ತೆ. N ಅನ್ನೋದು ಪಾಯಿಂಟ್ ವೇರ್ ನಾರ್ಮಲ್ಸ್ ಮೀಟ್. ಸೊ Q ಹತ್ರ ನೀವು ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಮಾಡ್ತೀರಾ, ಮತ್ತು R ಹತ್ರ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಮಾಡ್ತೀರಾ. ಅವೆರಡು ಮೀಟ್ ಆಗೋ ಜಾಗ ಏನಿದೆ ಅದು N. D ಅನ್ನೋದು ಆ್ಯಂಗಲ್ ಆಫ್ ಡಿವಿಯೇಷನ್. ನೋಡಿ, ಇದು ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, ಇದು ಡೈರೆಕ್ಷನ್ ಆಫ್ ಎಮರ್ಜೆಂಟ್ ರೇ. ಅವೆರಡು ಮೀಟ್ ಆಗೋ ಒಂದು ಪಾಯಿಂಟನ್ನು ನೋಡ್ಕೊಂಡಿದ್ದೀನಿ. ಸೊ ಎಷ್ಟು ಆ್ಯಂಗಲ್ ಡಿವಿಯೇಷನ್ ಆಗ್ತಾ ಇದೆ ಅಂದರೆ ಅದು D. ಸೊ ಇಷ್ಟು ಥಿಯರಿ ನೀಟಾಗಿ ಬರೀಬೇಕಾಗತ್ತೆ. ಪಾಯಿಂಟ್ ವೈಸ್ ಬರೆಯೋದು ಭಾಳ ಉತ್ತಮ, ನೆನಪಲ್ಲಿ ಇಡೋದು ಈಸಿ, ಬರೆಯೋದು ಈಸಿ, ಕರೆಕ್ಷನ್ ಮಾಡೋರ್ಗೂ ಈಸಿ. ಸೊ ಈಗ ಫ್ರಮ್ ಕ್ವಾಡ್ರಿಲ್ಯಾಟ್ರಲ್ AQNR ನಿಮ್ಗೆ ಗೊತ್ತಿದೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಗೋಯಿಂಗ್ ಟು ಬಿ 360 ಡಿಗ್ರಿ. ಸೊ ಇದು ಎ ಇದೆ ಆ್ಯಂಗಲ್ಲು, ಇಲ್ಲಿ ಆ್ಯಂಗಲ್ Q ಏನಿದೆ 90 ಡಿಗ್ರಿ ಇದೆ. ಸೊ ಇಲ್ಲಿ ಆ್ಯಂಗಲ್ನ ನಾನು QNR ಅಂತ ಬರಿತೀನಿ, ಮತ್ತು ಇಲ್ಲಿ ಇದು ನಾರ್ಮಲ್ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಮತ್ತೆ 90 ಡಿಗ್ರಿ ಬರುತ್ತೆ. ಸೊ A ಪ್ಲಸ್ 90 ಡಿಗ್ರಿ ಪ್ಲಸ್ ಆ್ಯಂಗಲ್ QNR ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ 90 ಪ್ಲಸ್ 90 180 ಆಯಿತು, ಆ ಕಡೆ ಹೋದರೆ ಮೈನಸ್ 180 ಆಯಿತು. ಸೊ ಫೈನಲಿ ನನಗೆ A ಪ್ಲಸ್ ಆ್ಯಂಗಲ್ QNR ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬಂತು. ಅದು ಮೊದಲನೇ ಇಕ್ವೇಷನ್. ಈಗ ಮತ್ತೆ ಟ್ರಯಾಂಗಲ್ ನೋಡ್ತಿದ್ದೀನಿ ನಾನು, QNR. ಸೊ QNR ಅಲ್ಲಿ 2 ಆ್ಯಂಗಲ್ ಏನಿದೆ R1 ಮತ್ತು R2, ಇನ್ನೊಂದು ಆ್ಯಂಗಲ್ ಏನಿದೆ QNR. ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅನ್ನೋ ಕಾನ್ಸೆಪ್ಟ್ ತೊಗೊಂಡು ಆ ಇಕ್ವೇಷನ್ ಬರಿತಾ ಇದ್ದೀನಿ, ಅದು ಇಕ್ವೇಷನ್ 2. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕಂಪೇರ್ ಮಾಡಿದ್ರೆ ನನಗೆ, ಸೊ ಇಲ್ಲಿ ಎಗೆ ನಾನು R1 ಪ್ಲಸ್ R2 ಅಂತ ಬರೆಯೋದು, ಅದು ಈಕ್ವೇಷನ್ 3. ಸೊ ಟೋಟಲ್ ಡಿವಿಯೇಷನ್ ಏನಿದೆ, 2 ಸತಿ ಡಿವಿಯೇಷನ್ ಆಗ್ತಾ ಇದೆ. ಒಂದು ಸತಿ ಸರ್ಫೇಸ್ AB ಹತ್ರ, ಇನ್ನೊಂದು ಸತಿ AC ಹತ್ರ. ಸೊ D ಅನ್ನೋದು ಟೋಟಲ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಡಿವಿಯೇಷನ್ ಅಟ್ AB ಪ್ಲಸ್ ಡಿವಿಯೇಷನ್ ಅಟ್ AC. ಸೊ AB ಹತ್ರ ಎಷ್ಟು ಡಿವಿಯೇಷನ್ ಆಗಿದೆ, I1 ಮೈನಸ್ R1. ಡಿವಿಯೇಷನ್ ಅಟ್ AC ಎಷ್ಟಾಗಿದೆ, I2 ಮೈನಸ್ R2. ಸೊ ಅದನ್ನು ರೀಅರೇಂಜ್ ಮಾಡಿದ್ರೆ I1 ಪ್ಲಸ್ I2 ಮೈನಸ್ ಆಫ್ R1 ಪ್ಲಸ್ R2 ಬರುತ್ತೆ. ಬಟ್ ಈಗಾಗಲೇ ನಾವು R1 ಪ್ಲಸ್ R2ನ A ಅಂತ ಕಂಡುಹಿಡ್ಕೊಂಡಿದ್ದೀವಿ, ಅದನ್ನು ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ D ಈಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ A ಆಗುತ್ತೆ, ಅದು ಈಕ್ವೇಷನ್ 4. ಈಗ ಈ ಗ್ರಾಫ್ ಹಾಕಲೇಬೇಕು, ನೀವು ಮರಿಬಾರ್ದು. ಡಿವಿಯೇಷನ್ ವರ್ಸಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರಾಫ್. ಸೊ ಅದನ್ನು ಪ್ಲಾಟ್ ಮಾಡ್ತೀನಿ. ಸೊ ನೀವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಡಿವಿಯೇಷನ್ ಕಡಿಮೆ 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 ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಮಿನಿಮಮ್ ಆಗಿ, ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಹೋದರೆ ಡಿವಿಯೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದು ನೀವು ಕೆಲವರು ಎಕ್ಸ್ಪೆರಿಮೆಂಟ್ ಕೂಡ ಲ್ಯಾಬಲ್ ಮಾಡಿರ್ತೀರ. ಸೊ ಈ ಗ್ರಾಫ್ ಹಾಕ್ಕೊಳ್ತೀರಾ. ಸೊ ಅದಾದಮೇಲೆ ಫಾರ್ ಮಿನಿಮಮ್ ಡಿವಿಯೇಷನ್, ಅಂದರೆ ಮಿನಿಮಮ್ ಡಿವಿಯೇಷನಲ್ಲಿ ಏನು ಕಂಡೀಷನ್ ಇರುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ D ಈಸ್ ಈಕ್ವಲ್ ಟು DM. ಸೊ ಸಿಂಬಲ್ ಚೇಂಜ್ ಮಾಡ್ತಾ ಇದ್ದೀನಿ, ಡಿವಿಯೇಷನ್ ಬಿಕಮ್ಸ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್. ವಿ ಹ್ಯಾವ್, ನೋಡ್ಕೊಳ್ಳಿ, I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು I ಅಂತ ಅಂದ್ಕೊಳ್ಳೋಣ. ಲೆಟ್ ಅಸ್ ಸೇ ದಟ್ ಈಸ್ ಈಕ್ವಲ್ ಟು I. R1 ಈಸ್ ಈಕ್ವಲ್ ಟು R2 ಕೂಡ ಆಗಿರುತ್ತೆ, ಅದನ್ನು R ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿಗೆ ಏನಾಯಿತು, ಇಲ್ಲಿ ನಾನು ನೋಡಿ ಇಕ್ವೇಷನ್ 3ಗೆ ಬರ್ತೀನಿ. ಇಕ್ವೇಷನ್ 3ನಲ್ಲಿ ಏನಿದೆ, A ಈಸ್ ಈಕ್ವಲ್ ಟು R ಪ್ಲಸ್ R ಆಗುತ್ತೆ, ಅಂದರೆ A ಈಸ್ ಈಕ್ವಲ್ ಟು 2R ಆಯಿತು. ಸೊ 2R ಬದಲು ನಾನು R ಬರ್ಕೊಳ್ತೀನಿ, ಅಂದರೆ R ಈಸ್ ಈಕ್ವಲ್ ಟು A/2. ದಟ್ ಈಸ್ ಈಕ್ವೇಷನ್ 5. ಸೊ ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಫರ್ದರ್ ಸಿಂಪ್ಲಿಫಿಕೇಷನ್ಸ್ ಎಲ್ಲ ತೋರಿಸ್ತಾ ಇಲ್ಲ ಅಲ್ಲಿ. ಸೊ ಈಕ್ವೇಷನ್ 4ಗೆ ಬರೋದಾದರೆ, ಸೊ ನನಗೆ
ಐ ಪ್ಲಸ್ ಐ ಆಗುತ್ತೆ, ಅಂದರೆ 2i ಮೈನಸ್ ಎ ಇಸ್ ಈಕ್ವಲ್ ಟು ಡಿ ಆಗುತ್ತೆ. ಅದನ್ನು ಐಗೋಸ್ಕರ ಬರೆದ್ರೆ ಐ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಎಮ್ ಬೈ 2 ಆಗುತ್ತೆ. ಸೊ ನನಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನಿಗೆ ಒಂದು ಈಕ್ವೇಷನ್ ಬಂದಿದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸಿಗೊಂದು ಈಕ್ವೇಷನ್ ಬಂದಿದೆ. ಸೊ ಫ್ರಮ್ ದಿ ಡೆಫಿನೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿ ಹ್ಯಾವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಐ ಮತ್ತು ಆರ್ ಎಕ್ಸ್ಪ್ರೆಷನ್ ಏನು ಬಂದಿತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಲ್ಲಿಗೆ ಡಿರೈವೇಷನ್ ಎಂಡ್ ಆಗುತ್ತೆ. ಕ್ಲೀನಾಗಿ ಬರೆದ್ರೆ 5 ಮಾರ್ಕ್ ಖಂಡಿತ ಸಿಗುತ್ತೆ. ವಿದ್ಯಾರ್ಥಿಗಳೇ, ಈ ಚಾಪ್ಟ್ರಲ್ಲಿ ತುಂಬ ಸತಿ ರಿಪೀಟ್ ಆಗಿರೋ ಕ್ವಶನ್ ಯಾವುದಂದರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಡಿರೈವ್ ಮಾಡಿ ಅಂತ. ಸೊ 5 ಮಾರ್ಕಿಗೆ 15 ಸಪ್ಲಿಮೆಂಟ್ರಿ, 16 ಸಪ್ಲಿಮೆಂಟ್ರಿ, 17 ಆ್ಯನ್ಯುಯಲ್, 17 ಸಪ್ಲಿಮೆಂಟ್ರಿ, 19 ಆ್ಯನ್ಯುಯಲ್, ಒಟ್ಟು 5 ಬಾರಿ ಇದನ್ನು ಕೇಳಿದ್ದಾರೆ. ಸ್ವಲ್ಪ ಲೆಂತಿ ಇದೆ, ತುಂಬ ಟೆಕ್ನಿಕಲ್ ಆಗಿದೆ, ಹುಷಾರಾಗಿ ಈ ಡಿರೈವೇಷನ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ನಾವು ರಿಲೇಷನ್ ಫಾರ್ ರಿಫ್ರಾಕ್ಷನ್ ಫ್ರಮ್ ಸ್ಪೆರಿಕಲ್ ಸರ್ಫೇಸ್ ಅದೇನು ಡಿರೈವ್ ಆಗಿತ್ತು ಮುಂಚೆ ಅದನ್ನು ತೊಗೊಂಡ್ಬಿಡ್ತೀವಿ ಡೈರೆಕ್ಟಾಗಿ. N2/V ಮೈನಸ್ N1/U ಇಸ್ ಈಕ್ವಲ್ ಟು N2 ಮೈನಸ್ N1/R, ಅದು ಫಸ್ಟ್ ಈಕ್ವೇಷನ್ ಆಗುತ್ತೆ. ಈ ಈಕ್ವೇಷನ್ ನೀವು ಇರೋ ಟರ್ಮ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದರೆ ಇದಕ್ಕೆ ಮೀನಿಂಗ್ ಇರಲ್ಲ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. N2 ಅಂದ್ರೇನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೀಡಿಯಮ್ ಇನ್ ವಿಚ್ ರಿಫ್ರಾಕ್ಟೆಡ್ ರೇಸ್ ಆರ್ ಪ್ರೆಸೆಂಟ್, ಅಂದರೆ ಸೆಕೆಂಡ್ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು. N1 ಅಂದ್ರೇನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಇನ್ ವಿಚ್ ಇನ್ಸಿಡೆಂಟ್ ರೇಸ್ ಆರ್ ಪ್ರೆಸೆಂಟ್, ಅಂದರೆ ಫಸ್ಟ್ ಮೀಡಿಯಮ್ ಏನಿದೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ವಿ ಅಂದರೆ ಏನಾಗಿದೆ, ಇಮೇಜ್ ಡಿಸ್ಟೆನ್ಸ್, ಯು ಅಂದರೆ ಏನಾಗಿದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್, ಆರ್ ಅಂದರೆ ಏನಾಗಿದೆ, ರೇಡಿಯಸ್ ಆಫ್ ಕರ್ವೇಚರ್. ಸೊ ಈಗ ಥಿನ್ ಲೆನ್ಸಿಂದ ಇಮೇಜ್ ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ರೇ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ. ಸೊ ಒಂದು ಲೆನ್ಸ್ ಇಟ್ಟಿದ್ದೀನಿ. ಸೊ ಈ ಬ್ಲೂ ಕಲರ್ ಲೈನ್ ಏನಿದೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ. ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಆಬ್ಜೆಕ್ಟ್ ಇಟ್ಟಿದ್ದೀವಿ. ಸೊ 2 ರೇಸ್ ಅದರಿಂದ ಹೊರಡ್ತಾ ಇದೆ. ಸೊ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಹೋಗ್ತಾ ಇದೆ. ಸೊ ಅದು ನಾರ್ಮಲ್ ಇನ್ಸಿಡೆನ್ಸ್ ಆಗಿರೋದ್ರಿಂದ ಅನ್ಡಿವೇಟೆಡ್ ಆಗಿ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ಇನ್ನೊಂದು ರೇ ಏನಿದೆ, ಈ ಥರ ಬಂದು ಇಲ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ. ಸೊ ಮೊದಲನೇ ಬಾರಿ ಬೆಂಡಿಂಗ್ ಟುವರ್ಡ್ಸ್ ದಿ ಪ್ರಿನ್ಸಿಪಲ್ ಆಗುತ್ತೆ. ಸೊ ADC ನಲ್ಲಿ ಮತ್ತೆ ಒಂದು ಸತಿ ಇನ್ಸಿಡೆಂಟ್ ಆದಾಗ ಮತ್ತೆ ಬೆಂಡಿಂಗ್ ಟುವರ್ಡ್ಸ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ. ಸೊ ಅಕಸ್ಮಾತ್ ADC ಇರಲಿಲ್ಲ ಅಂದರೆ ಫಸ್ಟ್ ಟೈಮ್ ಬೆಂಡ್ ಆಗಿತ್ತಲ್ಲ, ಆ ರೇ ಎಲ್ಲ ಮೀಟ್ ಆಗ್ತಾಯಿತ್ತು ಈ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಹೋಗ್ತಾ ಇರೋ ರೇನ I' ಸೊ I' ಇಮೇಜ್ ಫಾರ್ಮೇಷನ್ ಆಗ್ತಿತ್ತು ಯಾವಾಗ ADC ಇರಲಿಲ್ಲ ಅಂದರೆ. ಬಿಕಾಸ್ ADC ಇರೋದ್ರಿಂದ ಮತ್ತೊಂದು ಸತಿ ಬೆಂಡಿಂಗ್ ಆಯಿತು. ಹಾಗಾಗಿ ಮೊದಲನೇ ಸತಿ ಬಂದಿರೋ ರೇ ಏನಿದೆ ಅದನ್ನು ಐಯಲ್ಲಿ ಮೀಟ್ ಆಗುತ್ತೆ, ಅಂದರೆ ಫೈನಲ್ ಇಮೇಜ್ ಐನಲ್ಲಿ ಫಾರ್ಮ್ ಆಗುತ್ತೆ. ಸೊ ಈ ಥರ ನೀಟಾಗಿ ತೋರಿಸ್ಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ನ ಕರೆಕ್ಟಾಗಿ ತೋರಿಸಿ. ಈ ಕಡೆ N1 ಇದೆ, ಈ ಕಡೆ N1 ಇದೆ. ಮೆಟೀರಿಯಲ್ ಆಫ್ ಲೆನ್ಸಿಂದು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು 2 ಪಾರ್ಟ್ಸ್ ಮಾಡ್ತೀವಿ. ABC-ನಲ್ಲಿ ರಿಫ್ರಾಕ್ಷನ್ ಆಗೋದ್ರಿಂದ ಏನಾಗ್ತಾ ಇದೆ, ADC-ನಲ್ಲಿ ರಿಫ್ರಾಕ್ಷನ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ. ಸೊ ಫಸ್ಟಿಗೆ ಕನ್ಸಿಡರಿಂಗ್ ರಿಫ್ರಾಕ್ಷನ್ ಅಟ್ ABC. ಸೊ ABC-ನಲ್ಲಿ ನೋಡಿ ಬರೀ ABC ಇದೆ, ADC ಇಲ್ಲ ಅಂದರೆ ಒಂದೇ ಸತಿ ಬೆಂಡ್ ಆಗ್ತಾ ಇದ್ದಿದ್ದು. ಸೊ ಒಂದೇ ಸತಿ ಬೆಂಡ್ ಆಗಿದ್ರೆ I' ಇಮೇಜ್ ಫಾರ್ಮ್ ಆಗ್ತಾಯಿತ್ತು. ಸೊ I' ಇಸ್ ಇಮೇಜ್. ನೆಕ್ಸ್ಟು V' ಏನಿದೆ ಅದು ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಲೆನ್ಸಿಂದ I'-ಇರೋ ಡಿಸ್ಟೆನ್ಸ್ ಏನಿದೆ ಇಮೇಜ್ ಡಿಸ್ಟೆನ್ಸ್ V'. N1 ನೋಡಿ ಫಸ್ಟ್ ಮೀಡಿಯಮ್, ಇನ್ಸಿಡೆಂಟ್ ರೇ ಇರೋ ಮೀಡಿಯಮ್ ಯಾವುದದು, N1. ಸೊ ಫಸ್ಟ್ ಮೀಡಿಯಮ್ ಅಂತ ಇದೆ. ಸೊ ಇದು ಆ್ಯಕ್ಚುಲಿ ಏನಂತ ಬರೀಬೇಕಾಯ್ತು ನಾನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಮ್ ಅಂತ. ಓಕೆ. ಸೊ N2 ನೋಡಿ, ಅಂದರೆ ರಿಫ್ರಾಕ್ಟೆಡ್ ರೇಸ್ ಇರೋದು ಇಲ್ಲಿ. ಸೊ ಅಲ್ಲಿ ಯಾವುದಿದೆ ಮೀಡಿಯಮ್, N2 ಇದೆ ರಿಫ್ರಾಕ್ಟಿವ್ ಇಂಡೆಕ್ಸು. ಸೊ N2 ಏನಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್. ಸೊ ಯಾವ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗಿದೆಯೋ ಅದರ ರೇಡಿಯಸ್ ಆಫ್ ಕರ್ವೇಚರ್ ಏನೋ R1. ಸೊ R1 ಈಸ್ ರೇಡಿಯಸ್ ಆಫ್ ಕರ್ವೇಚರ್. ಈಗ ನಮಗೆ ಗೊತ್ತಿರೋ ಈಕ್ವೇಷನ್ 1ಅನ್ನು ಈ ಸಿಚುವೇಷನ್ಗೆ ಮಾಡಿಫೈ ಮಾಡಿ ಬರಿತಾ ಇದ್ದೀನಿ. ಸೊ ಸೆಕೆಂಡ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್ ಎಷ್ಟಿದೆ V' ಮೈನಸ್ ಫಸ್ಟ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ U ಇಸ್ ಈಕ್ವಲ್ ಟು ಸೆಕೆಂಡ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮೈನಸ್ ಫಸ್ಟ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್. ಸೊ ಅದು ಈಕ್ವೇಷನ್ 2 ಆಗುತ್ತೆ. ನೆಕ್ಸ್ಟ್ ಕನ್ಸಿಡರಿಂಗ್ ರಿಫ್ರಾಕ್ಷನ್ ಅಟ್ ADC. ಬರೀ ADC ಇದ್ದರೆ ಏನಾಗ್ತಾ ಇತ್ತು ಅಂತ ಅವಾಗ ನೆನಪಲ್ಲಿ ಇಟ್ಕೊಳ್ಳಿ. ರೇಸ್ ಹೆಂಗೆ ಬರ್ತಾ ಇದೆ ನೋಡ್ಕೊಳ್ಳಿ, ಈ ಥರ ಬರ್ತಾ ಇದೆ. ಇದನ್ನು ಮರ್ತು ಬಿಡ್ಬೇಕು, ಆಬ್ಜೆಕ್ಟ್ ನಮ್ಗೆ ಗೊತ್ತಿಲ್ಲ. ಸೊ ಈ ಥರ ರೇಸ್ ಬರ್ತಾ ಇದೆ ಅಂದರೆ ಇದು ಕನ್ವರ್ಜಿಂಗ್ ರೇಸ್ ಬರ್ತಾ ಇರೋದು. ಕನ್ವರ್ಜಿಂಗ್ ರೇಸ್ ಎಲ್ಲಿ ಮೀಟ್ ಆಗುತ್ತೆ, I'. ಅದನ್ನು ನಾವು ವರ್ಚುವಲ್ ಆಬ್ಜೆಕ್ಟ್ ಅಂತ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಈ ಕೇಸಲ್ಲಿ I' ವರ್ಚುವಲ್ ಆಬ್ಜೆಕ್ಟ್ ಆಗುತ್ತೆ. V ಏನಿದೆ ಫೈನಲ್ ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ. I ಇಮೇಜ್ ಆಗುತ್ತೆ ಫೈನಲ್ ಇಮೇಜ್, ಹಾಗಾಗಿ ಫೈನಲ್ ಇಮೇಜ್ ಡಿಸ್ಟೆನ್ಸ್ V ಆಗುತ್ತೆ. V' ಏನಿದೆ ಅದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. V' ಅಂದರೆ ಲೆನ್ಸಿಂದ I'-ಇರೋ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. N2 ಫಸ್ಟ್ ಮೀಡಿಯಮ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗುತ್ತೆ. ನೋಡಿ N2 ಇಲ್ಲಿರೋದು ಇನ್ಸಿಡೆಂಟ್ ರೇಸ್, ಹಾಗಾಗಿ ಅದು ಫಸ್ಟ್ ಮೀಡಿಯಮ್ ಆಗುತ್ತೆ. N1 ನೋಡಿ ಇಲ್ಲಿ ರಿಫ್ರಾಕ್ಟೆಡ್ ರೇಸ್ ಇದೆ, ಸೊ ಅದು ಸೆಕೆಂಡ್ ಮೀಡಿಯಮ್ ಆಗುತ್ತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಸ್ಪೆರಿಕಲ್ ಸರ್ಫೇಸ್ ಈಸ್ R2, ಅದನ್ನು ಇಲ್ಲಿ ಬರ್ತಿದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ,
ಸೆಕೆಂಡ್ ಮೀಡಿಯಮ್ ಇಂದು ರಿಫ್ರಾಕ್ಟಿವ್ ಇಂಡೆಕ್ಸ್, ಓಕೆ, N1 ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್, ಇಲ್ಲಿ ಅದು V ಮೈನಸ್ ಫಸ್ಟ್ ಮೀಡಿಯಮ್ ಇಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ N2 ಹಿಯರ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ದಟ್ ಈಸ್ V ಡ್ಯಾಶ್ ಹಿಯರ್ ಈಸ್ ಈಕ್ವಲ್ ಟು ಸೆಕೆಂಡ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ N1 ಮೈನಸ್ ಫಸ್ಟ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ N2 ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್. ಸೊ ಈ ಸಿಚುವೇಶನ್ಗೆ ಫಸ್ಟ್ ಇಕ್ವೇಷನ್ ಈ ಥರ ಮಾಡಿಫೈ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 2+3. ಸೊ 2+3 ಮಾಡಿದ್ರೆ ಸೊ ಇಲ್ಲಿ N2 ಬೈ V ಡ್ಯಾಶ್ ಇದೆ, ಇಲ್ಲಿ ಮೈನಸ್ N2 ಬೈ V ಡ್ಯಾಶ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ N1 ಬೈ V, ಇಲ್ಲಿ N1 ಬೈ U ಇದೆ, ಮೈನಸ್ N1 ಬೈ U, ಅದು LHS ಆಯಿತು. ಸೊ RHS ಅಲ್ಲಿ N2 ಮೈನಸ್ N1 ಡಿವೈಡೆಡ್ ಬೈ R1 ಇದೆ, ಇಲ್ಲಿ ನೀವು ಮೈನಸ್ N2 ಬೈ N2 ಬೈ N1 ಕಾಮನ್ ತೆಗೆದ್ರೆ ಮೈನಸ್ 1 ಬೈ R2 ಉಳಿಯುತ್ತೆ. ಸೊ ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ ಈ ಥರ ಬರಿಬೋದು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, N1 ಇಂದ ಥ್ರೂ ಔಟ್ ಡಿವೈಡ್ ಮಾಡ್ತೀನಿ. ಸೊ N1 ಬೈ N1 ಕ್ಯಾನ್ಸಲ್ ಆಗಿ 1 ಬೈ V ಉಳ್ಕೊಳ್ಳುತ್ತೆ, N1 ಬೈ N1 ಕ್ಯಾನ್ಸಲ್ ಆಗಿ 1 ಬೈ U ಉಳ್ಕೊಳ್ಳುತ್ತೆ. ಸೊ LHS ಇದು. ಸೊ N2 ಬೈ N1 ಬರೆದಿದ್ದೀನಿ, ಮೈನಸ್ N1 ಬೈ N1 ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ತು. ಸೊ ಉಳಿದಿರೋದು 1 ಬೈ R1 ಮೈನಸ್ 1 ಬೈ R2. ಸೊ ನೆಕ್ಸ್ಟು ಆಬ್ಜೆಕ್ಟ್ ಏನಾದರೂ ಇನ್ಫಿನಿಟಿಲಿದ್ದರೆ, ಸೊ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ಫಿನಿಟಿ ಅಂತ ಅಂದ್ಕೊಳ್ತೀವಿ. ಇಮೇಜ್ ಫಾರ್ಮ್ಸ್ ಅಟ್ ಪ್ರಿನ್ಸಿಪಲ್ ಫೋಕಸ್, ಇದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ. ಆಬ್ಜೆಕ್ಟ್ ಇನ್ಫಿನಿಟಿಲಿಟ್ಟರೆ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಪ್ರಿನ್ಸಿಪಲ್ ಫೋಕಸ್. ಸೊ ಅಂದರೆ ಇಮೇಜ್ ಡಿಸ್ಟೆನ್ಸ್ ಎಫ್ ಇರುತ್ತೆ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 1 ಬೈ V ಬದಲು 1 ಬೈ ಎಫ್ ಆಯಿತು, ಮೈನಸ್ 1 ಬೈ U ಬದಲು 1 ಬೈ ಇನ್ಫಿನಿಟಿ ಆಯಿತು. ಈ 1 ಬೈ ಇನ್ಫಿನಿಟಿ ಅಂದರೆ 0 ಬರುತ್ತೆ. ಸೊ ಇಲ್ಲಿ N21 ಅಂತ ಬರ್ತಿದ್ದೀನಿ, ಎಲ್ಲಿ ಯಾವುದಕ್ಕೆ, N2 ಬೈ N1. ಇದು ಟೆಕ್ನಿಕಲಿ ಗೊತ್ತಿದೆ ನಿಮಗೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್. ಸೊ N21 ಮೈನಸ್ 1 ಬೈ R1 ಮೈನಸ್ 1 ಬೈ R2 ಬರುತ್ತೆ. ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಕ್ಯಾನ್ಸಲ್ ಔಟ್ ಮಾಡಿದ್ದೀನಿ, ಅಂದರೆ 1 ಬೈ ಎಫ್ ಇಸ್ ಈಕ್ವಲ್ ಟು N21 ಮೈನಸ್ 1 ಇಂಟು 1 ಬೈ R1 ಮೈನಸ್ 1 ಬೈ R2. ಸೊ ಇಷ್ಟು ಡಿರವೇಷನ್ ಮಾಡಬೇಕಾಗುತ್ತೆ 5 ಮಾರ್ಕಿಗೆ. ನೀಟಾಗಿ ಅರ್ಥ ಆಗಿದೆ ಅಂತ ಇಟ್ಕೊಳ್ತೀನಿ. ಇದ್ರ ಮೇಲೆ ನ್ಯೂಮರಿಕಲ್ಸ್ ಕೂಡ ಬರ್ಬೋದು, ಹಾಗಾಗಿ ಚೆನ್ನಾಗೆ ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳೇ, ಥಿನ್ ಲೆನ್ಸ್ ಫಾರ್ಮುಲಾನ 2 ಸತಿ ಕೇಳಿದರೆ ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ, ಒಂದೇ ಪ್ರಶ್ನೆ 5 ಮಾರ್ಕ್ಸಿಗೆ 16 ಆ್ಯನ್ಯುವಲಲ್ಲಿ ಬಂದಿದ್ದರೆ ಅದೇ ಪ್ರಶ್ನೆ 3 ಮಾರ್ಕ್ಸಿಗೆ 18 ಸಪ್ಲಿಮೆಂಟ್ರಿನಲ್ಲಿ ಬಂದಿದೆ. ಸೊ ಅದು 3 ಮಾರ್ಕ್ಸಿಗೆ ಬರಲಿ 5 ಮಾರ್ಕ್ಸಿಗೆ ಬರಲಿ ಪೂರ್ತಿ ಬರಿಬೇಕಾಗುತ್ತೆ ನಾವು. ಸೊ ಪ್ರಶ್ನೆ ಏನಿದೆ, ಒಬ್ಟೈನ್ ದಿ ಇಕ್ವಿವಲೆಂಟ್ ಫೋಕಲ್ ಲೆಂತ್ ಆಫ್ 2 ಥಿನ್ ಲೆನ್ಸಸ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಸೊ ನಾವಿಲ್ಲಿ ಮೊದಲಿಗೆ ಶುರು ಮಾಡ್ತಾ ಇರೋದು ಯಾವುದು, ಥಿನ್ ಲೆನ್ಸ್ ಫಾರ್ಮುಲಾದಿಂದ. ವಿ ಹ್ಯಾವ್ ಥಿನ್ ಲೆನ್ಸ್ ಫಾರ್ಮುಲಾ 1 ಬೈ ಎಫ್ ಇಸ್ ಈಕ್ವಲ್ ಟು 1 ಬೈ V ಮೈನಸ್ 1 ಬೈ U. ಇಲ್ಲಿ ಟರ್ಮ್ಸ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಫ್ ಅಂದರೆ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್, U ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, V ಅಂದರೆ ಇಮೇಜ್ ಡಿಸ್ಟೆನ್ಸ್. ನಂತರ ನಾವು 2 ಥಿನ್ ಲೆನ್ಸಸ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್ಗೆ ರೇ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸ್ ಎಲ್ಲ ತೋರಿಸ್ಬೇಕಾಗತ್ತೆ. ಸೊ 2 ಲೆನ್ಸ್ ಇದೆ, L1 ಮತ್ತು L2. L1ಗೆ ಫೋಕಲ್ ಲೆಂತ್ F1, L2ಗೆ ಫೋಕಲ್ ಲೆಂತ್ F2. ಇವೆರಡು ಸೇಮ್ ಕೋ ಆಕ್ಸಿಯಲಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ ಆಬ್ಜೆಕ್ಟ್ ಇಡ್ತಾ ಇದ್ದೀವಿ ಅಟ್ ಎ ಡಿಸ್ಟೆನ್ಸ್ U. ಸೊ ಫೈನಲ್ ಇಮೇಜ್ ನಮಗೆ V ಡಿಸ್ಟೆನ್ಸಲ್ಲಿ ಫಾರ್ಮ್ ಆಗ್ತಾ ಇದೆ. ನೋಡ್ಕೊಳ್ಳಿ, 2 ಸತಿ ಇಲ್ಲಿ ರೇ ಬೆಂಡ್ ಆಗ್ತಾ ಇದೆ. ಮೊದಲನೇ ಸತಿ L1 ಇಂದ ಬೆಂಡ್ ಆಯಿತು. ಬರೀ L1 ಇದ್ದಿದ್ರೆ ಆ ರೇ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಆಕ್ಸಿಸ್ನ I ಡ್ಯಾಶಲ್ಲಿ ಮೀಟ್ ಆಗ್ತಿತ್ತು, ಅಂದರೆ ಇಮೇಜ್ ನಮಗೆ I ಡ್ಯಾಶಲ್ಲಿ ಆಗ್ತಾಯಿತ್ತು ಯಾವಾಗ L2 ಇರಲಿಲ್ಲ ಅಂದರೆ. ಬಟ್ L2 ಇರೋದ್ರಿಂದ ಮತ್ತೊಂದು ಸತಿ ಬೆಂಡ್ ಆಗುತ್ತೆ. ಸೊ ರೇ ಎಲ್ಲಿ ಮೀಟ್ ಆಗ್ತಾ ಇದೆ, ಪ್ರಿನ್ಸಿಪಲ್ ಆಕ್ಸಿಸ್ನ I. ಸೊ ಅಲ್ಲಿ ಫೈನಲ್ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಕಾಂಟ್ರಿಬ್ಯೂಷನ್ ಫ್ರಮ್ ಈಚ್ ಲೆನ್ಸ್ ತೊಗೊಳ್ತೀನಿ. ಒಂದೊಂದು ಲೆನ್ಸ್ ಏನು ಮಾಡ್ತಾ ಇದೆ ಅಂತ ತೊಗೊಳ್ತೀವಿ. ಸೊ ಇನ್ ದಿ ಆಬ್ಸೆನ್ಸ್ ಆಫ್ L2 ಅಂದರೆ L1 ಮಾತ್ರ ಇದ್ದರೆ ಏನಾಗುತ್ತೆ ನೋಡಿ, O ಆಬ್ಜೆಕ್ಟ್ ಆಗುತ್ತೆ. ಸೊ U ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. I ಡ್ಯಾಶ್ ಇಮೇಜ್ ಆಗುತ್ತೆ. ಒಂದು ಸತಿ ಬೆಂಡ್ ಆದರೆ ಎಲ್ಲಿ ಇಮೇಜ್ ಫಾರ್ಮ್ ಆಗೋದು, I ಡ್ಯಾಶ್. ಸೊ I ಡ್ಯಾಶ್ ಇಮೇಜ್ ಆಗುತ್ತೆ, V ಡ್ಯಾಶ್ ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ. V ಡ್ಯಾಶ್ ಬಿಕಮ್ಸ್ ಇಮೇಜ್ ಡಿಸ್ಟೆನ್ಸ್. ಸೊ ಈಕ್ವೇಷನ್ 1 ಏನಾಗುತ್ತೆ ನೋಡ್ಕೊಳ್ಳಿ, ಇಲ್ಲಿ 1 ಬೈ ಫೋಕಲ್ ಲೆಂತ್ ಅಂದರೆ 1 ಬೈ F1 ಹಾಕ್ಕೊಳ್ಬೇಕು. ದಟ್ ಈಸ್ ಈಕ್ವಲ್ ಟು 1 ಬೈ ಇಮೇಜ್ ಡಿಸ್ಟೆನ್ಸ್. ಸೊ 1 ಬೈ V ಡ್ಯಾಶ್ ಆಗುತ್ತೆ, ಮೈನಸ್ 1 ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ U ಇದೆ, ಸೊ 1 ಬೈ U ಆಯಿತು. ಸೊ ಇದು ಈಕ್ವೇಷನ್ ನಂಬರ್ 2. ನೆಕ್ಸ್ಟು ಇನ್ ದಿ ಆಬ್ಸೆನ್ಸ್ ಆಫ್ L1 ಅಂದರೆ L1 ಇರಲಿಲ್ಲ, ಬರೀ L2 ಇದೆ ಅಂತ ಅಂದ್ಕೊಂಡ್ರೆ, ಸೊ ನೋಡ್ಕೊಳ್ಳಿ ಆವಾಗ ಇನ್ಸಿಡೆಂಟ್ ರೇಸ್ ಇದಾಗುತ್ತೆ. ಓಕೆ, ಸೊ ಇನ್ಸಿಡೆನ್ಸ್ ರೇಸ್ ಏನಾಗ್ತಿದೆ, ಅದು ಮೀಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ವರ್ಚುವಲ್ ಆಬ್ಜೆಕ್ಟ್ ಆಗುತ್ತೆ. I ಡ್ಯಾಶ್ ಏನಾಗುತ್ತೆ, ವರ್ಚುವಲ್ ಆಬ್ಜೆಕ್ಟ್. V ಡ್ಯಾಶ್ ಏನಾಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ V ಡ್ಯಾಶ್ ಏನಾಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್. I ಅಂತಕ್ಕಂಥದ್ದು ಇಮೇಜ್, ಫೈನಲ್ ಇಮೇಜ್. ಹಾಗಾಗಿ V ಈಸ್ ದಿ ಇಮೇಜ್ ಡಿಸ್ಟೆನ್ಸ್. ಸೊ ಈಗ
ನಾವೇನು ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ, ಈಕ್ವೇಷನ್ 1ನ ಈ ಕಂಡೀಷನಿಗೆ ಬರಿತಾ ಇದ್ದೀವಿ. ಸೊ 1 ಫೋಕಲ್ ಲೆಂತ್ ಅಂದರೆ 1/f2 ಈಸ್ ಈಕ್ವಲ್ ಟು 1 ಇಮೇಜ್ ಡಿಸ್ಟೆನ್ಸ್ ಅಂದರೆ 1/v ಮೈನಸ್ 1 ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದರೆ 1/v ಡ್ಯಾಶ್. ಸೊ ಇದು ಈಕ್ವೇಷನ್ 3 ಆಗ್ತದೆ. ನಂತರ ನಾವೇನು ಮಾಡ್ತಾ ಇದ್ದೀವಿ, 2+3ನ ಮಾಡ್ತಾ ಇದ್ದೀವಿ. 2+3ನ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡಿದ್ರೆ 1/f1 + 1/f2 ಆಗುತ್ತೆ, ಅದು LHS ಆಯಿತು. ಇಲ್ಲಿ 1/v ಡ್ಯಾಶ್ ಇದೆ, ಇಲ್ಲಿ -1/v ಡ್ಯಾಶ್ ಇದೆ, ಅದು ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 1/v - 1/u ಅದು RHS ಆಗುತ್ತೆ, ಅದು ಈಕ್ವೇಷನ್ ನಂಬರ್ 4 ಆಯಿತು. ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಇಫ್ ದೇರ್ ಈಸ್ ಎ ಸಿಂಗಲ್ ಲೆನ್ಸ್ ಪ್ರೊಡ್ಯೂಸಿಂಗ್ ಇಮೇಜ್ ಅಟ್ ಡಿಸ್ಟೆನ್ಸ್ v. ಸೊ ಒಂದೇ ಒಂದು ಲೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಇವೆರಡರ ಬದಲು ಒಂದೇ ಲೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಅದು ಇಮೇಜನ್ನು ಎಲ್ಲಿ ಫಾರ್ಮ್ ಮಾಡಬೇಕು, ಅಟ್ ಎ ಡಿಸ್ಟೆನ್ಸ್ v ಫಾರ್ ಆಬ್ಜೆಕ್ಟ್ ಅಟ್ ಡಿಸ್ಟೆನ್ಸ್ u. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ u ಇದ್ದು ಇಮೇಜ್ ಡಿಸ್ಟೆನ್ಸ್ನ v ಅಲ್ಲಿ ಅದು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಸೊ ನಾವು ಅದನ್ನು ಈಕ್ವಿವಲೆಂಟ್ ಲೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಫೋಕಲ್ ಲೆಂತ್ f ಈಕ್ವಿವಲೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಇದಕ್ಕೆ ನಾನು ತಿನ್ ಲೆನ್ಸ್ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ, 1/f ಈಕ್ವಿವಲೆಂಟ್ ಇಸ್ ಈಕ್ವಲ್ ಟು 1/v - 1/u ವಿಚ್ ಈಸ್ ಈಕ್ವೇಷನ್ ನಂಬರ್ 5. ಸೊ ನಂತರ ಇವೆರಡೂ ಈಕ್ವೇಟ್ ಮಾಡಿ. ಸೊ ಈಕ್ವೇಷನ್ 4 ಮತ್ತು ಈಕ್ವೇಷನ್ 5ನ ಈಕ್ವೇಟ್ ಮಾಡಿ. RHS ಸೇಮ್ ಇದೆ, ಹಾಗಾಗಿ LHS ಸೇಮ್ ಇರಬೇಕು. ಸೊ ಇಲ್ಲಿ LHS ಏನಿದೆ 1/f ಈಕ್ವಿವಲೆಂಟ್, ಇಲ್ಲಿ LHS ಏನಿದೆ 1/f1 + 1/f2. ಸೊ ಇದು ಫೈನಲ್ ರಿಸಲ್ಟ್ ಆಗಿ ನಮಗೆ ಸಿಗ್ತಾ ಇದೆ. ಸೊ ಇದನ್ನು ನೀಟಾಗಿ ಬರೆದ್ರೆ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೊಟ್ಟಿದ್ರೆ 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರ್ತದೆ. ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ 18 ಆ್ಯನ್ಯುವಲಲ್ಲಿ ಬಂದಿತ್ತು, ರಿಲೇಷನ್ ಬಿಟ್ವೀನ್ NUV QR ಅಂತ. ನೋಡಿ, ಈ ಕ್ಯೂ ಅನ್ನೋದು ಮಿಸ್ಪ್ರಿಂಟ್ ಆಗಿಬಿಟ್ಟಿತ್ತು. ಭಾಳಷ್ಟು ಚರ್ಚೆಗಳು ನಡೀತು ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ. ಬಟ್ ಆ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡಲಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳಾದ ನೀವು. ಕೆಲವು ಸತಿ ಕಾಂಟೆಕ್ಸ್ಟಲ್ಲಿ ನನಗೆ ಪ್ರಶ್ನೆ ಏನು ಅಂತ ಗೊತ್ತಾಗುತ್ತೆ. ಆವಾಗ ಸ್ವಲ್ಪ ಮಿಸ್ಟೇಕ್ಸ್ ಇದ್ರೂ ನಾವೇನು ಮಾಡಬೇಕು, ಅರ್ಥ ಮಾಡಿಕೊಂಡು ಅದನ್ನು ಬರಿಬೇಕು. ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಡಲಿಲ್ಲ. ಸೊ ಇದು ಆ್ಯಕ್ಚುಲಿ ಅವ್ರು ಏನು ಕೇಳ್ತಾ ಇರೋದು ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಇದ್ದರೆ ಅವುಗಳಲ್ಲಿ ಬರ್ತಕ್ಕಂಥ ಸಿಂಬಲ್ಸ್ ಏನಿದೆ NUV ಮತ್ತು R, ಅವುಗಳ ನಡುವೆ ರಿಲೇಷನ್ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಈಗ ನಮ್ಮ ಹತ್ರ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಇದೆ, ಕಾನ್ವೆಕ್ಸ್ ಟುವರ್ಡ್ಸ್ ರೇರರ್ ಮೀಡಿಯಮ್ ಇದೆ. ಸೊ ರೇರರ್ ಮೀಡಿಯಮಿಂದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಇದೆ, ಡೆನ್ಸರ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಇದೆ. ಸೊ ಪ್ರಿನ್ಸಿಪಲ್ ಆಕ್ಸೆಸ್ಸಲ್ಲಿ ಅಟ್ ಎ ಡಿಸ್ಟೆನ್ಸ್ U ಆಬ್ಜೆಕ್ಟ್ನ ಇಡ್ತಾ ಇದ್ದೀನಿ. ಸೊ ಅದರಿಂದ 2 ರೇಸ್ ಬರುತ್ತೆ. ಒಂದು ಪ್ರಿನ್ಸಿಪಲ್ ಆಕ್ಸೆಸ್ ಮುಖಾಂತರ ಹೋಗುತ್ತೆ ಅನ್ಡಿವಿಯೇಟೆಡ್ ಆಗಿ, ಎರಡನೇ ರೇ N ಹತ್ರ ಇನ್ಸಿಡೆಂಟ್ ಆಗುತ್ತೆ. ಸೊ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಫೈನಲಿ ಅದು ಈ ರೇನ ಐನಲ್ಲಿ ಮೀಟ್ ಆಗುತ್ತೆ. ಸೊ ಐ ಹತ್ರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ನಾರ್ಮಲ್ ಡ್ರಾ ಮಾಡ್ತಾ ಇದ್ದೀನಿ ಅಟ್ N. ನಿಮ್ಗೆ ಗೊತ್ತಿದೆ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸಿಗೆ ನಾರ್ಮಲ್ ಹಾಕಿದ್ರೆ ಅದು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಹೋಗಬೇಕು. ಸೊ P ಅಂತಕ್ಕಂಥದ್ದು ಪೋಲ್, ಎಲ್ಲ ಡಿಸ್ಟೆನ್ಸ್ನು ನಾವು ಪೋಲಿಂದ ಮೆಷರ್ ಮಾಡಬೇಕಾಗತ್ತೆ. ಸೊ ಪಿಯಿಂದ ಹೋಗಿರೋ ಡಿಸ್ಟೆನ್ಸ್ U ಇರುತ್ತೆ, ಪಿಯಿಂದ ಸಿಗಿರೋ ಡಿಸ್ಟೆನ್ಸ್ R ಇರುತ್ತೆ, ಪಿಯಿಂದ ಇಮೇಜ್ಗಿರೋ ಇಮೇಜ್ ಡಿಸ್ಟೆನ್ಸ್ V ಇರುತ್ತೆ. ಅಷ್ಟನ್ನು ಥೇರಿನಲ್ಲಿ ಬರೆದಿದ್ದೀನಿ. ಸೊ ನೆಕ್ಸ್ಟು ಪಾಯಿಂಟ್ ಏನಪ್ಪ ಅಂದರೆ ಫ್ರಮ್ ಜೊಮೆಟ್ರಿ. ಸೊ ಐ ಅಂತಕ್ಕಂಥದ್ದು ಏನಾಗುತ್ತೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ ಟ್ರಯಾಂಗಲ್ ONC ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್, ದಟ್ ಈಸ್ ಆಲ್ಫಾ ಪ್ಲಸ್ ಗಾಮಾ. ಸೊ ಅದನ್ನು ಫಸ್ಟ್ ಇಕ್ವೇಷನ್ ಆಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ಗಾಮಾ ಏನಿದೆ ಅದು ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ NIC ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಪ್ಲಸ್ ಬೀಟಾ. ಸೊ ಅದನ್ನು ಬರ್ಕೊಂಡಿದ್ದೀನಿ ಮತ್ತು ಅದನ್ನು ಆರಿಗೆ ಬರ್ತಿದ್ದೀನಿ. ಸೊ ಆರ್ ಏನಾಗುತ್ತೆ ಅಲ್ಲಿಗೆ ಗಾಮಾ ಮೈನಸ್ ಬೀಟಾ. ಉದ್ದೇಶ ಏನಪ್ಪ ಅಂದರೆ ನನಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನಿದೆ ಅವಕ್ಕೆ ಎಕ್ಸ್ಪ್ರೆಷನ್ ಬೇಕಿತ್ತು. ಆ ಉದ್ದೇಶ ಇಲ್ಲಿ ಈಡೇರಿದೆ 1 ಮತ್ತು 2ನಲ್ಲಿ. ನೆಕ್ಸ್ಟು ಫ್ರಮ್ ಟ್ರಿಗ್ನಾಮೆಟ್ರಿ ತೊಗೊಳ್ತಾ ಇದ್ದೀನಿ. ಸೊ ಟ್ರಿಗ್ನಾಮೆಟ್ರಿನಲ್ಲಿ ಟ್ಯಾನ್ ಆಲ್ಫಾ ಅಂದರೆ ಏನು? ಸೊ ಟ್ಯಾನ್ ಆಲ್ಫಾ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಆಲ್ಫಾ ಅಂತ ಬರ್ತಿದ್ದೀನಿ. ಯಾಕೆ ಅಂದರೆ ನಾವು ಕನ್ಸಿಡರ್ ಮಾಡ್ತಕ್ಕಂಥ ಕೇಸಸ್ಸಲ್ಲಿ ಏನಿರುತ್ತೆ, ಯಾವಾಗಲೂ ಪ್ಯಾರಾಕ್ಸಿಯಲ್ ರೇಸ್ ಇರುತ್ತೆ ಮತ್ತು ಅಪರ್ಚರ್ ವೆರಿ ಸ್ಮಾಲ್ ಇರುತ್ತೆ. ಲೆನ್ಸ್ ಆಗಿರ್ಬೋದು, ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು, ಎಲ್ಲದರದ್ದು ಅಪರ್ಚರ್ ಕಡಿಮೆ ಇದೆ ಅಂತ ತೊಗೊಳ್ತೀವಿ. ಸೊ ಆ ಥರ ನೋಡಿದಾಗ ನನಗೆ ಸೊ ಆ್ಯಂಗಲ್ಸ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ನಮ್ಗೆ ಗೊತ್ತಿದೆ ಟ್ಯಾನ್ ಆಲ್ಫಾ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಆಲ್ಫಾ. ಮತ್ತು ಇನ್ನೊಂದು ಕನ್ಸಿಡರೇಷನ್ ಏನಪ್ಪ ಅಂದರೆ P ಮತ್ತು P' ಒಂದೇ ಇರುತ್ತೆ. ಪ್ಯಾರಾಕ್ಸಿಯಲ್ ರೇಸ್ಗೆ ಸ್ಮಾಲ್ ಅಪರ್ಚರ್ಗೆ P ಮತ್ತು P' ಜಾಸ್ತಿ ದೂರ ಇರೋಲ್ಲ, ವೆರಿ ನಿಯರರ್ ಇರುತ್ತೆ. ಹಾಗಾಗಿ ನೋಡಿ NP' ಅನ್ನೋ ಬದಲು ನಾನು ಏನಂತ ಇದ್ದೀನಿ, NP ಅಂತ ಇದ್ದೀನಿ. ಸೊ NP ದಟ್ ಈಸ್ ಅಪೋಸಿಟ್ ಸೈಡ್ ಬೈ ಏನು ಅಡ್ಜಸೆಂಟ್ ತೊಗೋಬೇಕು. ಅಡ್ಜಸೆಂಟ್ ಏನು ಬರುತ್ತೆ PO. OP ಬರಿಬೇಡಿ, ಯಾಕೆಂದರೆ ಡಿಸ್ಟೆನ್ಸಸ್ P ಇಂದನೇ ಮೆಷರ್ ಮಾಡೋದು. ಸೊ PO. ನೆಕ್ಸ್ಟ್ ಟ್ಯಾನ್ ಬೀಟಾ ನೋಡಿ. ಸೊ ಟ್ಯಾನ್ ಬೀಟಾದಲ್ಲಿ ಮತ್ತೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರ್ತಾ ಇದೆ ನನಗೆ.
ಸೊ ಆಪೋಸಿಟ್ ಸೈಡ್ ಎನ್ ಪಿ ಡ್ಯಾಶ್ ಬದಲು ನೀವು ಎನ್ ಪಿ ಬರೀತೀರಾ. ಸೊ ಅಡ್ಜಸೆಂಟ್ ಸೈಡ್ ಏನಿದೆ ಪಿ ಡ್ಯಾಶ್ ಐ ಬದಲು ಪಿ ಐ ಬರೀತೀರಾ. ಸೊ ಅದು ಈಕ್ವೇಷನ್ 4 ಆಯಿತು. ಟ್ಯಾನ್ ಗಾಮಾ ತೊಗೊಳ್ಳಿ. ಟ್ಯಾನ್ ಗಾಮಾದಲ್ಲಿ ಆಪೋಸಿಟ್ ಸೈಡ್ ಎನ್ ಪಿ ಆಗುತ್ತೆ, ಅಡ್ಜಸೆಂಟ್ ಸೈಡು ಪಿ ಸಿ ಆಗುತ್ತೆ. ಸೊ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಅಲ್ಲಿ ಯಾಕೆ ಈ ಥರ ತೊಗೊಂಡೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಾರ್ ಪ್ಯಾರಾಕ್ಸಿಯಲ್ ರೇಸ್ ಆ್ಯಂಗಲ್ಸ್ ಆರ್ ಸ್ಮಾಲ್ ಆ್ಯಂಡ್ ಪಿ ಈಸ್ ವೆರಿ ನಿಯರರ್ ಟು ಪಿ ಡ್ಯಾಶ್. ಈಗ ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾಗ್ ಬರ್ತಾ ಇದ್ದೀವಿ. ಸ್ನೆಲ್ಸ್ ಲಾ ಬಳಕೆ ಮಾಡಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಫಸ್ಟ್ ಮೀಡಿಯಮ್ ಇಂಟು ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ is equal to refractive index of the second medium into sin of angle of refraction. ಇದು ಸ್ನೆಲ್ಸ್ ಲಾನ ಇನ್ನೊಂದು ರೂಪ. ಸೊ ಆ ಥರ ಬರೆದಿದ್ದೀನಿ. ಜೊತೆಗೆ ನೋಡಿ ಸೈನ್ ಐ ಬದಲು ಐ ಬರಿತಾ ಇದ್ದೀನಿ, ಸೈನ್ ಆರ್ ಬದಲು ಆರ್ ಬರಿತಾ ಇದ್ದೀನಿ. ಯಾಕೆಂದರೆ ಪ್ಯಾರಾಕ್ಸಿಯಲ್ ರೇಸಲ್ಲಿ ಆ್ಯಂಗಲ್ಸ್ ಯಾವಾಗಲೂ ಸ್ಮಾಲರ್ ಇರುತ್ತೆ. ಅದನ್ನು ಮತ್ತೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈಗ ಐಗೆ ಏನು ಬರಿಬೇಕು ನನಗೆ? ಫಸ್ಟ್ ಈಕ್ವೇಷನ್ ಹೇಳ್ತಾ ಇದೆ ಆಲ್ಫಾ ಪ್ಲಸ್ ಗಾಮಾ ಅಂತ. ಆರ್ಗೆ ಏನು ಬರಿಬೇಕು ನಾವು? ಸೆಕೆಂಡ್ ಈಕ್ವೇಷನ್ ಹೇಳ್ತಾ ಇದೆ ಗಾಮಾ ಮೈನಸ್ ಬೀಟಾ. ಸೊ ಇದನ್ನು ಫ್ರಮ್ 1 and 2 ಬರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಆಲ್ಫಾಗೂ ಗಾಮಾಗೂ ಮತ್ತು ಬೀಟಾಗೂ ನನಗೆ ಎಕ್ಸ್ಪ್ರೆಷನ್ ಸಿಕ್ಕಿದೆ 3, 4, 5. ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಆಲ್ಫಾಗೆ ಎನ್ ಪಿ ಬೈ ಪಿ ಒ ಬರೆದೆ, ಗಾಮಾಗೆ ಎನ್ ಪಿ ಬೈ ಪಿ ಸಿ ಬರೆದೆ, ಗಾಮಾಗೆ ಎನ್ ಪಿ ಬೈ ಪಿ ಸಿ ಬರೆದೆ, ಬೀಟಾಗೆ ಎನ್ ಪಿ ಬೈ ಪಿ ಐ ಬರೆದೆ. ಸೊ ಅದನ್ನು ಬರ್ಕೊಂಡೆ. ನೆಕ್ಸ್ಟು ನಿಮಗೆ ನೋಡ್ಕೊಳ್ಳಿ, ನ್ಯೂಮರೇಟ್ರಲ್ಲಿ ಎನ್ ಪಿ ಕಾಮನ್ ಇದೆ. ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು. ಸೊ ಇಲ್ಲೇನು ಬಂತು? ಫಸ್ಟ್ ಟರ್ಮ್ ಎನ್ 1 ಬೈ ಪಿ ಒ, ಸೆಕೆಂಡ್ ಟರ್ಮ್ ಏನು ಬಂತು? ಎನ್ 1 ಬೈ ಪಿ ಸಿ ಈಸ್ ಈಕ್ವಲ್ ಟು ಇಲ್ಲಿ ಫಸ್ಟ್ ಟರ್ಮ್ ಏನು ಬರುತ್ತೆ? ಎನ್ 2 ಬೈ ಪಿ ಸಿ, ನೆಕ್ಸ್ಟ್ ಟರ್ಮು ಮೈನಸ್ ಎನ್ 2 ಬೈ ಪಿ ಐ ಬರ್ತದೆ. ಸೊ ಈಗ ರೀಅರೇಂಜ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಪಿ ಸಿ ಡಿನಾಮಿನೇಟ್ರಲ್ಲಿರೋದು ಎರಡು ಒಂದೇ ಕಡೆ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೋಡಿ, ಇದು ಮೈನಸ್ ಎನ್ 2 ಬೈ ಪಿ ಐ ಇತ್ತಲ್ಲ, ಇದು ಈ ಕಡೆ ಬಂತು. ಸೊ ಎನ್ 2 ಬೈ ಪಿ ಐ ಇಲ್ಲಿ ಆಲ್ರೆಡಿ ಎನ್ 1 ಬೈ ಪಿ ಒ ಹೋಯ್ತು, ಅದು ಹಾಗೆ ಉಳಿಸ್ಕೊಂಡಿದ್ದೀನಿ. ಈ ಎನ್ 1 ಬೈ ಪಿ ಸಿ ಆ ಕಡೆ ಹೋಯ್ತು. ಸೊ ಮೈನಸ್ ಎನ್ 1 ಬೈ ಪಿ ಸಿ. ಸೊ ಅಲ್ಲಿ ಪಿ ಸಿ 1 ಬೈ ಪಿ ಸಿ ಕಾಮನ್ ಇತ್ತಲ್ಲ, ತೊಗೊಂಡು ಸಿಂಪಲ್ಲಾಗಿ ಬರ್ತಿದ್ದೀವಿ. ನೆಕ್ಸ್ಟು ಸೈನ್ ಕನ್ವೆನ್ಷನ್, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ ನೋಡಿ, ಪಿ ಐ ಅಂದರೆ ಪ್ಲಸ್ ವಿ, ಅದು ಇಮೇಜ್ ಡಿಸ್ಟೆನ್ಸ್. ಪಾಸಿಟಿವ್ ಯಾಕೆ ತಗೊಂಡೆ? ಅಲಾಂಗ್ ದಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇನ ಮೆಷರ್ ಮಾಡ್ತಾ ಇರೋದು. ಸೊ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ನೆನ್ಪು ಮಾಡ್ಕೊಳ್ಳಿ. ಇನ್ಸಿಡೆಂಟ್ ರೇ ಡೈರೆಕ್ಷನಲ್ಲೇ ಇದ್ದರೆ ಅದನ್ನು ಪಾಸಿಟಿವ್ ತೊಗೊಳ್ತೀವಿ. ಸೊ ಪಿ ಒ ಮೈನಸ್ ಯು ತೊಗೊಂಡಿದ್ದೀನಿ. ಯಾಕೆ ನೋಡಿ, ಪಿ ಒ ಇನ್ಸಿಡೆಂಟ್ ರೇಗೆ ವಿರುದ್ಧವಾಗಿದೆ, ಹಾಗಾಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ ಅದು ಮೈನಸ್ ಯು ಬಂತು. ಪಿ ಸಿ ಪ್ಲಸ್ ಆರ್ ಆಯಿತು, ಇನ್ಸಿಡೆಂಟ್ ರೇ ಡೈರೆಕ್ಷನಲ್ಲೇ ಇದೆ. ಸೊ ಇದನ್ನು ಕನ್ಸಿಡರೇಷನಿಗೆ ತೊಗೊಂಡು ಈಕ್ವೇಷನ್ 6ನ ಬರೆದ್ರೆ ಎನ್ 2 ಬೈ ವಿ ಬರುತ್ತೆ, ಎನ್ 1 ಬೈ ಮೈನಸ್ ಯು ಬರುತ್ತೆ. ಸೊ ಅದನ್ನು ಇಲ್ಲಿ ಎನ್ 2 ಬೈ ವಿ ಮೈನಸ್ ಎನ್ 1 ಬೈ ಯು. ಸೊ ನೆಕ್ಸ್ಟು ಎನ್ 2 ಮೈನಸ್ ಎನ್ 1 ಡಿವೈಡೆಡ್ ಬೈ ಪಿ ಸಿ ಇತ್ತು, ಪಿ ಸಿ ಬದಲು ಆರ್ ಬರುತ್ತೆ. ಸೊ ದಿಸ್ ಇಸ್ ದಿ ರಿಕ್ವೈರ್ಡ್ ಫೈನಲ್ ಈಕ್ವೇಷನ್. ಇಲ್ಲೊಂದು 5 ಮಾರ್ಕಿಗೆ ನ್ಯೂಮರಿಕಲ್ ಕೇಳಿದ್ದಾರೆ 18 ಸಪ್ಲಿಮೆಂಟ್ರಿನಲ್ಲಿ. ಸೊ ಕಾನ್ವೆಕ್ಸ್ ಲೆನ್ಸ್ ಇದೆ, ಅದರ ರೇಡಿಯೈ ಆಫ್ ಕರ್ವೇಚರ್ ಏನಿದೆ, ಒಂದು ಸರ್ಫೇಸಿಂದು 0.2 ಮೀಟರ್, ಇನ್ನೊಂದು ಸರ್ಫೇಸಿಂದು -0.22 ಮೀಟರ್ ಅಂತ ತೊಗೋಬೇಕು ನೀವು. ಯಾಕೆಂದರೆ ಒಂದು ರೇಡಿಯಸ್ ಆಫ್ ಕರ್ವೇಚರ್ ರೈಟಿಗಿದ್ದರೆ ಇನ್ನೊಂದು ರೇಡಿಯಸ್ ಆಫ್ ಕರ್ವೇಚರ್ ಲೆಫ್ಟಿಗಿರುತ್ತೆ. ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಅವ್ರು ಕೊಟ್ಟಿಲ್ಲ, ಬಟ್ ನಾವು ತೊಗೊಳ್ಬೇಕಾಗತ್ತೆ. ಸೊ ಫೋಕಲ್ ಲೆಂತ್ ಆಫ್ ದಿಸ್ ಕಾನ್ವೆಕ್ಸ್ ಲೆನ್ಸ್ ಎಷ್ಟು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೆಟೀರಿಯಲ್ ಆಫ್ ಕಾನ್ವೆಕ್ಸ್ ಲೆನ್ಸು ಗ್ಲಾಸ್ ಅಂತ ಹೇಳ್ತಾ ಇದ್ದಾರೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಅಂತ ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ, ವಾಟ್ ಇಸ್ ದಿ ಚೇಂಜ್ ಇನ್ ಫೋಕಲ್ ಲೆಂತ್ ಇಫ್ ದಿಸ್ ಕಾನ್ವೆಕ್ಸ್ ಲೆನ್ಸ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ಈ ಕಾನ್ವೆಕ್ಸ್ ಲೆನ್ಸ್ನ ನಾನು ನೀರಲ್ಲಿ ಮುಳುಗಿಸಿದ್ರೆ ಅದರ ಫೋಕಲ್ ಲೆಂತ್ ಏನಿದೆ ಎಷ್ಟು ಚೇಂಜ್ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಮಗೆ ಫೋಕಲ್ ಲೆಂತ್ಗೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಗೊತ್ತಿದೆಯಲ್ಲ, ಅದನ್ನು ಬಳಸ್ಕೊಂಡಿದ್ದೀನಿ. ಇನ್ ಏರ್ ಮೀಡಿಯಮ್ ನೋಡಿ 1/f ಏರ್ ಅಂತ ಹಾಕೊಂಡಿದ್ದೀನಿ. ಸೊ ಏನಾಗುತ್ತೆ, ಎನ್ ಜಿ ಬೈ ಎನ್ ಎ ಇರುತ್ತೆ, ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಅದು 1 ಇದೆ. ಸೊ ಹಾಗಾಗಿ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಎನ್ ಜಿ ಮೈನಸ್ 1 ವಿತಿನ್ ದಿ ಬ್ರ್ಯಾಕೆಟ್ 1/r1 ಮೈನಸ್ 1/r2. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎನ್ ಜಿ 1.5 ಅಂತ ಕೊಟ್ಟಿದ್ದಾರೆ, -1. ಸೊ ವಿತಿನ್ ದಿ ಬ್ರ್ಯಾಕೆಟ್ 1 ಡಿವೈಡೆಡ್ ಬೈ 0.2 ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 1 ಡಿವೈಡೆಡ್ ಬೈ 0.2. ಸಿಂಪ್ಲಿಫೈ ಮಾಡಿದ್ರೆ ನನಗೆ 4.7725 ಬರುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ಇದು ಫೋಕಲ್ ಲೆಂತ್ ಅಲ್ಲ, ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಸೊ ಮತ್ತು ನೀವು ಅದರ ಇನ್ವರ್ಸ್ ತೊಗೊಳ್ಬೇಕು, ಆವಾಗ ಫೋಕಲ್ ಲೆಂತ್ ಇನ್ ಏರ್ ಸಿಗುತ್ತೆ. ಎಷ್ಟು ಬರ್ತಾ ಇದೆ? 0.2095 ಮೀಟರ್. ಸೊ ಇದು ಒಂದು ಪಾರ್ಟು ಮುಗೀತು. ನೆಕ್ಸ್ಟ್ ಈಗ ಇದನ್ನು ನಾವು ವಾಟರ್ ಮೀಡಿಯಮಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಇನ್ ವಾಟರ್ ಮೀಡಿಯಮ್, ಸೊ 1 ಡಿವೈಡೆಡ್ ಬೈ ಫೋಕಲ್ ಲೆಂತ್ ಇನ್ ವಾಟರ್ ಅಂತ ತೊಗೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು ನೋಡಿ, ಮೆಟೀರಿಯಲ್ ಆಫ್ ಲೆನ್ಸ್ ಇಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿವೈಡೆಡ್ ಬೈ ಸರೌಂಡಿಂಗ್ ಮೀಡಿಯಮ್. ಈಗ ವಾಟರ್ ಇದೆ, ಸೊ ಅದು NW -1. ಸೊ ವಿತಿನ್ ದಿ ಬ್ರ್ಯಾಕೆಟ್ 1/r1 ಮೈನಸ್ 1/r2 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ.
1.2198 ಬರುತ್ತೆ. ಏನಕ್ಕೆ 1/FWಗೆ ಅದನ್ನು ಇನ್ವರ್ಸ್ ತೊಗೊಂಡ್ರೆ FW ಸಿಗುತ್ತೆ. ಸೊ 0.8198 ಮೀಟರ್ ಆಯಿತು. ಸೊ ಫೋಕಲ್ ಲೆಂತ್ ಜಾಸ್ತಿ ಆಗಿದೆ. ಸೊ ಅವ್ರು ಕೇಳಿದ ಚೇಂಜ್ ಇನ್ ಫೋಕಲ್ ಲೆಂತ್. ಸೊ ಚೇಂಜ್ ಇನ್ ಫೋಕಲ್ ಲೆಂತ್ ಅಂದರೆ ಫೋಕಲ್ ಲೆಂತ್ ಇನ್ ವಾಟರ್ ಮೈನಸ್ ಫೋಕಲ್ ಲೆಂತ್ ಇನ್ ಏರ್ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನನಗೆ ಚೇಂಜ್ ಇನ್ ಫೋಕಲ್ ಲೆಂತ್ ಏನಿದೆ 0.6103 ಮೀಟರ್ ಅಂತ ಬರ್ತಾ ಇದೆ. ನೆಕ್ಸ್ಟು ಅದೇ ಇಯರಲ್ಲಿ 18 ಸಪ್ಲಿಮೆಂಟ್ರಿನಲ್ಲಿ 1 ಮಾರ್ಕಿಗೆ ಬ್ಲೂ ಕಲರ್ಡ್ ಲೈಟು ಏರಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗ್ತಾ ಇದೆ. ವಾಟ್ ಹ್ಯಾಪನ್ಸ್ ಟು ಇಟ್ಸ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಕಾನ್ಸೆಪ್ಚುಯಲ್ ಕ್ವಶನ್. ಸೊ ನಮ್ಗೆ ಗೊತ್ತಿದೆ ಮೀಡಿಯಮ್ ಚೇಂಜ್ ಆದರೆ ಸ್ಪೀಡ್ ಆಫ್ ಲೈಟ್ ಚೇಂಜ್ ಆಗುತ್ತೆ, ವೇವ್ ಲೆಂತ್ ಆಫ್ ಲೈಟ್ ಚೇಂಜ್ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ಯಾಕೆಂದರೆ ಫ್ರೀಕ್ವೆನ್ಸಿ ಈಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದಿ ಸೋರ್ಸ್ ಇಲ್ಲೂ ಇರಲಿ ಇಲ್ಲಿರಲಿ ಸೋರ್ಸ್ ಒಂದೇ ಇರೋದ್ರಿಂದ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ರಿಮೈನ್ಸ್ ಅನ್ಚೇಂಜ್ಡ್ ಈಸ್ ದಿ ಆನ್ಸರ್. ನೆಕ್ಸ್ಟು ಸಿಂಪಲ್ ಮೈಕ್ರೋಸ್ಕೋಪಿಂದು ರೇ ಡಯಾಗ್ರಾಮ್ ಬರೀರಿ ಫಾರ್ ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಫಾರ್ಮೇಷನ್ ಅಂತ ಇದೆ. ಸೊ ನಾವಿಲ್ಲಿ ಒಂದೇ ಒಂದು ಲೆನ್ಸ್ ಇಟ್ಕೊಳ್ತೀವಿ, ಅದರ ಫೋಕಲ್ ಲೆಂತ್ ಎಫ್ ಇರುತ್ತೆ. 19 ಆ್ಯನ್ಯುವಲಲ್ಲಿ 2 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥದ್ದು. ಸೊ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ ದಟ್ ಶುಡ್ ಬಿ ಲೆಸ್ ದ್ಯಾನ್ ಎಫ್ ಇರಬೇಕು. ಸೊ ಆವಾಗ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಒಂದು ರೇ ಆಪ್ಟಿಕಲ್ ಸೆಂಟರಿಂದ ಅನ್ಡಿಫ್ಲೆಕ್ಟೆಡ್ ಆಗಿ ಮೂವ್ ಆಗುತ್ತೆ, ಇನ್ನೊಂದು ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋಗುತ್ತೆ. ಆಫ್ಟರ್ ಡಿಫ್ಲೆಕ್ಷನ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಇವೆಲ್ಲ ಡೈವರ್ಜ್ ಆಗ್ತಾ ಇದೆ. 2 ರೇ ಏನಾಗ್ತಿದೆ ಡೈವರ್ಜ್. ಸೊ ಅದನ್ನು ಎಕ್ಸ್ಟ್ರಾಪೊಲೈಟ್ ಮಾಡಿದ್ರೆ ದೇ ಮೀಟ್ ಅಟ್ ಸಮ್ ಪಾಯಿಂಟ್, ದೇರ್ ದಿ ವರ್ಚುವಲ್ ಇಮೇಜ್ ಫಾರ್ಮ್ಡ್. ಸೊ ಅದರ ಮ್ಯಾಗ್ನಿಫೈಡ್ ಇಮೇಜು ಇಲ್ಲಿ ಬಂದಿದೆ, ಅದನ್ನು ನೀಟಾಗಿ ತೋರಿಸ್ಬೇಕು. ಇಮೇಜ್ ಡಿಸ್ಟೆನ್ಸ್ ವಿ ಇರುತ್ತೆ. ಸೊ ಇಷ್ಟು ನೀಟಾಗಿ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಫಾರ್ ಕಾನ್ಕೇವ್ ಮಿರರ್ಗೆ ಡಿರವೇಷನ್ ಕೇಳಿದ್ದಾರೆ. 3 ಮಾರ್ಕ್ಸಿಗೆ 19 ಸಪ್ಲಿಮೆಂಟ್ರಿ ಮತ್ತು 20 ಆ್ಯನ್ಯುವಲಲ್ಲಿ. ಸೊ ನಾವಿಲ್ಲಿ OPQ ಅಂತ ಒಂದು ಸ್ಮಾಲ್ ಅಪಾರ್ಚರ್ ಕಾನ್ಕೇವ್ ಮಿರರ್ನ ತೊಗೊಳ್ತಾ ಇದ್ದೀವಿ. ಇಲ್ಲಿ PC ಏನಿದೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ, F ಪ್ರಿನ್ಸಿಪಲ್ ಫೋಕಸ್ ಆಗುತ್ತೆ, C ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಸೊ ಇಂಥ ಒಂದು ಕಾನ್ಕೇವ್ ಮಿರರ್ ಮೇಲೆ ನಾವೊಂದು ರೇನ ಇನ್ಸಿಡೆಂಟ್ ಮಾಡ್ತಾ ಇದ್ದೀವಿ. ಎಂಥ ರೇ ಅದು? ಪ್ಯಾರಾಕ್ಸಿಯಲ್ ರೇಸ್, ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ತುಂಬ ಹತ್ತಿರ ಇರತಕ್ಕಂಥದ್ದು ಮತ್ತು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇರತಕ್ಕಂಥದ್ದು. ಸೊ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ O ಇದೆ. ಸೊ ಅಲ್ಲಿಂದ C ತನಕ ಒಂದು ಲೈನ್ ಹೇಳಿದ್ರೆ ಅದು ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ θ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಸೊ ರಿಫ್ಲೆಕ್ಟೆಡ್ ರೇನ ನಾವಿಲ್ಲಿ ಬರೆದಿದ್ದೀವಿ OS ಅಂತ. ಮತ್ತು ಇನ್ನೊಂದು ಫ್ಯಾಕ್ಟ್ ನಮ್ಗೇನು ಗೊತ್ತಿದೆ, ಪ್ಯಾರಲಲ್ ರೇ ಇದ್ದರೆ ಇನ್ಸಿಡೆಂಟ್ ರೇ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ದಿ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಪಾಸ್ ಆಗಿದೆ. ಸೊ ಇಲ್ಲಿ ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಕಾನ್ಸೆಪ್ಟ್ ತೊಗೊಂಡು ನೋಡಿದ್ರೆ ಇದು 2θ ಇರುತ್ತೆ, ಇದು ಕೂಡ 2θ ಇರಬೇಕು. ಸೊ ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. O ಇಂದ ಪರ್ಪೆಂಡಿಕ್ಯುಲರ್ನ ಡ್ರಾಪ್ ಮಾಡ್ತಾ ಇದ್ದೀವಿ PC ಲೈನಿಗೆ. ಸೊ ಅದು ಪ್ರಿನ್ಸಿಪಲ್ ಆಕ್ಸಿಸ್ನ P' ಮೀಟ್ ಆಗುತ್ತೆ. ಇಲ್ಲೊಂದು ಅಸಂಪ್ಷನ್ ನಾವು ಮಾಡ್ಕೊಳ್ತೀವಿ, ಪ್ಯಾರಾಕ್ಸಿಯಲ್ ರೇಸ್ ಮತ್ತು ಸ್ಮಾಲ್ ಅಪರ್ಚರ್ ಇರೋದ್ರಿಂದ P ಮತ್ತು P' ಎರಡೂ ಒಂದೇ, ದೇ ಆರ್ ವೆರಿ ವೆರಿ ನಿಯರರ್ ಟು ಈಚ್ ಅದರ್. ಹಾಗಾಗಿ P' ಅನ್ನೋ ಬದಲು ನಾನು P ಅನ್ನೋ ಪದನ ಲೆಟರ್ ಕೂಡ ಬಳಕೆ ಮಾಡಬಹುದು. ಸೊ ಅಷ್ಟೂ ಇಲ್ಲಿ ನಾನು ಡೀಟೇಲ್ಸ್ ಏನಿದೆ ಅದನ್ನು ಬರೆದಿದ್ದೀನಿ. ಓಕೆ, ಸೊ ಇಷ್ಟು ಥಿಯರಿ ಆಯಿತು. ನೆಕ್ಸ್ಟು ನಾವೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು. ಯಾವುದು? FOP'. P' ಬದಲು ನಾನು ಹೇಳಿದ್ನಲ್ಲ Pನ ಬಳಕೆ ಮಾಡ್ಬೋದು. ಸೊ FOP. ಸೊ ಇಲ್ಲಿ ನಾನು tan 2θ ತಗೊಳ್ತಾ ಇದ್ದೀನಿ. ಆಗಲೇ ನಾವು ಹೇಳಿದ್ದೀವಿ ಪ್ಯಾರಾಕ್ಸಿಯಲ್ ರೇಸ್ ಇರೋದು ಮತ್ತು ಸ್ಮಾಲ್ ಅಪರ್ಚರ್ ಇರೋದು ಕಾನ್ಕೇವ್ ಮಿರರ್ದು. ಹಾಗಾಗಿ tan 2θ ವಿಲ್ ಬಿ ವೆರಿ ಸ್ಮಾಲ್, ಹಾಗಾಗಿ 2θ ಅಂತ ಅದನ್ನು ಅಪ್ರಾಕ್ಸಿಮೇಟ್ ಮಾಡ್ಬೋದು. ಸೊ ನಿಮ್ಗೇನು ಗೊತ್ತಿದೆ, ಆಪೋಸಿಟ್ ಈಸ್ OP ಡಿವೈಡೆಡ್ ಬೈ PF. ಸೊ ಅದನ್ನು ಬರ್ಕೊಂಡಿದ್ದೀವಿ. ಫ್ರಮ್ ಟ್ರಯಾಂಗಲ್ COP, ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ನಮ್ಮ ಹತ್ರ COP. ಸೊ ಇಲ್ಲೂ ಕೂಡ ನೀವು ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ದಟ್ ಈಸ್ θ ನೋಡೋದಾದರೆ, ಓಕೆ, ಸೊ ಈ ಆ್ಯಂಗಲ್ θ ಇದೆಯಲ್ವಾ, ಈ ಆ್ಯಂಗಲ್ ಕೂಡ θ ಇರುತ್ತೆ. ಸೊ tan θ ಏನಾಗಿರುತ್ತೆ? OP ಡಿವೈಡೆಡ್ ಬೈ PC ಆಗಿರುತ್ತೆ. ಸೊ ಅದನ್ನೇ ಇಲ್ಲಿ ಬರ್ದಿದ್ದೀವಿ. ಸೊ tan θನ θ ಅಂತ ಅಪ್ರಾಕ್ಸಿಮೇಟ್ ಮಾಡ್ಬೋದು. ಸೊ ಈಗ ನಾವು 1/2 ಮಾಡ್ತಾ ಇದ್ದೀವಿ. ಸೊ 2θ ಡಿವೈಡೆಡ್ ಬೈ θ ಆಯಿತು, ಅಂದರೆ 2/1 ಆಯಿತು. ಇಲ್ಲಿ OP ಬೈ PF ಹೋಲ್ ಡಿವೈಡೆಡ್ ಬೈ OP ಬೈ PC ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ PC ಬೈ PF ಬರುತ್ತೆ. ನಾನು ಥೇರಿನಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀನಿ. PF ಅಂದ್ರೇನು? -F. ಪೋಲಿಂದ ಪ್ರಿನ್ಸಿಪಲ್ ಫೋಕಸ್ಗಿರುವ ಲೆಂತನ್ನು ನಾವು ಫೋಕಲ್ ಲೆಂತ್ ಅಂತೀವಿ, ಅದು ಮೈನಸ್ ತೊಗೊಳ್ಬೇಕು ಸೈನ್ ಕನ್ವೆನ್ಷನ್ ಪ್ರಕಾರ. ಅದೇ ಥರ PC ಅನ್ನೋದೇನು? ದಿ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ದಿ ಸೆಂಟರ್ ಆಫ್ ಕರ್ವೇಚರ್, ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಆಗುತ್ತೆ.
ಸೊ ಅದು -r ಇದೆ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನ್ಯೂಮರೇಟ್ರಲ್ಲಿ -r, ಡಿನಾಮಿನೇಟ್ರಲ್ಲಿ -f. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ r = 2f ಅಂತ ಬರುತ್ತೆ, ಅಥವಾ ನೀವು f = r/2 ಅಂತ ಕೂಡ ಬರೀಬೋದು. ಸೊ ಇಷ್ಟಕ್ಕೆ ನಿಮಗೆ 3 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ 1 ಮಾರ್ಕಿಗೆ 19 ಆ್ಯನ್ಯುಯಲಲ್ಲಿ ಫಾರ್ ವಿಚ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಮ್ಯಾಗ್ನಿಫಿಕೇಶನ್ ಈಸ್ -1 ಫಾರ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಗ್ನಿಫಿಕೇಶನ್ 1 ಇದ್ದರೆ ಮ್ಯಾಗ್ನಿಟ್ಯೂಡ್, ಸೊ ಏನರ್ಥ ಆಬ್ಜೆಕ್ಟ್ ಸೈಜ್ ಮತ್ತು ಇಮೇಜ್ ಸೈಜ್ ಒಂದೇ ಇರ್ತದೆ ಅಂತ. ಮೈನಸ್ಸು ಅದು ರಿಯಲ್ ಇಮೇಜ್ ಅಂತ ಹೇಳ್ತಾ ಇದೆ. ಸೊ ಈ ಥರ ಸಿಚುವೇಶನ್ ಯಾವಾಗ ಬರುತ್ತೆ ಕಾನ್ವೆಕ್ಸ್ ಲೆನ್ಸಲ್ಲಿ ಅಂದರೆ, ನೀವು ಆಬ್ಜೆಕ್ಟ್ನ ಅಟ್ ಎ ಡಿಸ್ಟೆನ್ಸ್ 2f ಇಟ್ಟಿರಬೇಕು. ಕಾನ್ವೆಕ್ಸ್ ಲೆನ್ಸಿಂದ 2f ಡಿಸ್ಟೆನ್ಸ್ ದೂರದಲ್ಲಿದ್ದರೆ ಇಮೇಜ್ ಕೂಡ 2f ದೂರದಲ್ಲಿ ಫಾರ್ಮ್ ಆಗುತ್ತೆ. ಸೊ ಆವಾಗ ಮ್ಯಾಗ್ನಿಫಿಕೇಶನ್ -1 ಇರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು 3 ನ್ಯೂಮರಿಕಲ್ಸ್ನ ಒಟ್ಟೊಟ್ಟಿಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಇದು, ಯಾಕೆಂದರೆ ಈ ಚಾಪ್ಟರಲ್ಲಿ ನ್ಯೂಮರಿಕಲ್ಸ್ ಬರುವ ಸಾಧ್ಯತೆ ಜಾಸ್ತಿ ಇದೆ ಈ ವರ್ಷ. ಹಾಗಾಗಿ ಗಮನ ಕೊಟ್ಟು ಪಾಠ ಕೇಳಿ. ಸೊ ಮೊದಲನೇ ನ್ಯೂಮರಿಕಲಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಆಬ್ಜೆಕ್ಟ್ ಆಫ್ ಹೈಟ್ 3 ಸೆಂಟಿಮೀಟರ್ ಅಂತ. ನಾನು ಅದನ್ನು +3 ಸೆಂಟಿಮೀಟರ್ ಅಂತ ತೊಗೊಂಡೆ. ಯಾಕೆ ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗಿಂತ ಮೇಲೆ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೈಟು. ಸೊ ನೆಕ್ಸ್ಟು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ 14 ಸೆಂಟಿಮೀಟರ್ ಫ್ರಮ್ ದಿ ಕಾನ್ಕೇವ್ ಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ತೊಗೊಂಡ್ರೆ ಅದು -14 ಸೆಂಟಿಮೀಟರ್ ಅಂತ ಬರ್ಕೊಳ್ಬೇಕು. ಫೋಕಲ್ ಲೆಂತ್ 21 ಸೆಂಟಿಮೀಟರ್ ಇದೆ ಅಂತ ಕೊಡ್ತಾ ಇದ್ದಾರೆ, ಬಟ್ ನಾನು -21 ಸೆಂಟಿಮೀಟರ್ ಅಂತ ಬರ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕಾನ್ಕೇವ್ ಲೆನ್ಸಿಗೆ ಫೋಕಲ್ ಲೆಂತ್ ನೆಗೆಟಿವ್ ಇರ್ತದೆ. ನಂತರ ಅವರು ಫೈಂಡ್ ದಿ ಪೊಸಿಷನ್ ನೇಚರ್ ಆಫ್ ದಿ ಇಮೇಜ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದರ ಅರ್ಥ ನಾನು ಏನೇನು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಇಮೇಜ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಮ್ಯಾಗ್ನಿಫಿಕೇಷನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಹೈಟ್ ಆಫ್ ದಿ ಇಮೇಜ್ ಕೂಡ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಥಿನ್ ಲೆನ್ಸ್ ಫಾರ್ಮುಲಾ ಫಸ್ಟಿಗೆ ತೊಗೊಳ್ತೀನಿ. 1/f = 1/v - 1/u. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀನಿ. ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಸೈನ್ ಕನ್ವೆನ್ಷನ್ ಪ್ರಕಾರನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನನಗೆ ವಿ ಏನು ಬರ್ತಾ ಇದೆ -8.4 ಸೆಂಟಿಮೀಟರ್. ಸೊ ನೆಗೆಟಿವ್ ಅಂದರೆ ಅರ್ಥ ಏನು, ಆಬ್ಜೆಕ್ಟ್ ಯಾವ ಸೈಡಲ್ಲಿ ಇದೆಯೋ ಇಮೇಜ್ ಕೂಡ ಅದೇ ಸೈಡಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಸೊ ನೆಕ್ಸ್ಟು ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಫಾರ್ ಲೆನ್ಸ್ ಏನಿದೆ v/u. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಮತ್ತೆ ಸೈನ್ ಕನ್ವೆನ್ಷನ್ ತೊಗೊಳ್ತೀನಿ. ಸೊ ನನಗೆ +0.6 ಬರ್ತಾ ಇದೆ. ಸೊ ಮ್ಯಾಗ್ನಿಫಿಕೇಷನ್ ಪಾಸಿಟಿವ್ ಬಂದರೆ ಅರ್ಥ ಏನು, ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗಿರೋದು ಅಂತ. <1 ಬಂದಿರೋ ಅರ್ಥ ಏನು, ಡಿಮಿನಿಷ್ಡ್ ಇಮೇಜ್ ಫಾರ್ಮೇಷನ್ ಆಗಿರೋದು ಅಂತ. ನೆಕ್ಸ್ಟು ಹೈಟ್ ಆಫ್ ದಿ ಇಮೇಜನ್ನು ಕಂಡುಹಿಡಿಯೋದಕ್ಕೆ ಏನು ಫಾರ್ಮುಲಾ, ಮ್ಯಾಗ್ನಿಫಿಕೇಷನ್ ಟೈಮ್ಸ್ ಹೈಟ್ ಆಫ್ ದಿ ಆಬ್ಜೆಕ್ಟ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೈಟ್ ಆಫ್ ದಿ ಇಮೇಜ್ ನನಗೆ +1.8 ಸೆಂಟಿಮೀಟರ್ ಬರ್ತಾ ಇದೆ. ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗಿಂತ ಮೇಲೇ ಇದೆ ಯಾವುದು, ಹೈಟ್ ಆಫ್ ದಿ ಇಮೇಜ್. ನಂತರ ನೇಚರನ್ನು ಬರಿತಾ ಇದ್ದೀನಿ. ಇಮೇಜ್ ಈಸ್ ಫಾರ್ಮ್ಡ್ ಅಟ್ ದಿ ಸೇಮ್ ಸೈಡ್ ಆಫ್ ದಿ ಆಬ್ಜೆಕ್ಟ್, ಇಮೇಜ್ ಈಸ್ ಡಿಮಿನಿಷ್ಡ್, ಇಮೇಜ್ ಈಸ್ ವರ್ಚುವಲ್. ಸೊ ಅಲ್ಲಿಗೆ 5 ಮಾರ್ಕ್ಸು ಸಿಗ್ತದೆ. ಸೊ 20 ಆ್ಯನ್ಯುಯಲಲ್ಲಿ 5 ಮಾರ್ಕಿಗೆ ನಮಗೆ ಈ ಥರದೊಂದು ಪ್ರಶ್ನೆ ಇದೆ, ಪ್ರಿಸಮ್ ಮೇಲೆ ಬೇಸ್ ಆಗಿದೆ. ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ಆ್ಯಂಗಲ್ ಆಫ್ ಪ್ರಿಸಮ್ ಏನಾಯಿತು 60 ಡಿಗ್ರಿ. ಸೊ ಇಲ್ಲಿ ವಾಟ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದಿ ಎಮರ್ಜೆಂಟ್ ರೇ ಈಸ್ ಜಸ್ಟ್ ಟೋಟಲ್ ಇಂಟರ್ನಲಿ ರಿಫ್ಲೆಕ್ಟೆಡ್ ಅಂತ ರಿಫ್ಲೆಕ್ಟೆಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಂದರೆ ಅರ್ಥ ಏನಾಯಿತು, ಎಮರ್ಜೆಂಟ್ ರೇ ಜಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ಆ್ಯಂಗಲ್ ಆಫ್ ಎಮರ್ಜೆನ್ಸ್ 90 ಡಿಗ್ರಿ ಇದೆ ಅಂತ. ಸೊ ನಾನು ಅದನ್ನು I2 ಅಂತಲೂ ಬರೀಬೋದು. ಸೊ E = I2 = 90 ಡಿಗ್ರಿ ಅಂತ ಬರ್ತಿದ್ದೀನಿ. ಸೊ ನಮ್ಗೆ ಗೊತ್ತಿದೆ ಏನು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಬರಬೇಕು ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಇರಬೇಕು, ಕ್ರಿಟಿಕಲ್ ಆ್ಯಂಗಲ್ ಇರಬೇಕು. ಸೊ ಆ ಇಂಟರ್ಫೇಸಲ್ಲಿ ಅಂದರೆ ಸೆಕೆಂಡ್ ಇಂಟರ್ಫೇಸಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಅದನ್ನು R2 ಅಂತ ತೊಗೊಳ್ತೀನಿ. ದಟ್ ಶುಡ್ ಬಿ ಕ್ರಿಟಿಕಲ್ ಆ್ಯಂಗಲ್. ಸೊ ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಪ್ರಿಸಮ್ ಅವರೇ ಕೊಟ್ಟಿದ್ದಾರೆ 1.5. ಕೇಳ್ತಾ ಇರೋದೇನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ದಿ ಫಸ್ಟ್ ಇಂಟರ್ಫೇಸ್ ಅಂದರೆ I1 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ತೊಗೊಳ್ತೀನಿ ನಾನು, ಫಸ್ಟು ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆ್ಯಂಗಲ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಆ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಸೈನ್ ಆಫ್ ದಿ ಕ್ರಿಟಿಕಲ್ ಆ್ಯಂಗಲ್ = ರೆಸಿಪ್ರೋಕಲ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಮೀಡಿಯಮ್. ಓಕೆ, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನನಗೆ ಸಿ, ನಿಮ್ಗೆ ಅವರು ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್ ಕೊಟ್ಟಿರ್ತಾರೆ, ಅದನ್ನು ಬಳಕೆ ಮಾಡಿ ಸೈನ್ ಇನ್ವರ್ಸ್ ಆಫ್ 0.667 ಕಂಡುಹಿಡಿತೀರಾ. ಸೊ ಸಿ ಎಷ್ಟು ಬರುತ್ತೆ ನಿಮಗೆ 41.8 ಡಿಗ್ರಿ. ಸೊ ಕ್ರಿಟಿಕಲ್ ಆ್ಯಂಗಲ್ ಸಿಕ್ತು. ನಮಗೆ ಇನ್ನೊಂದು ರಿಲೇಷನ್ ಗೊತ್ತಿದೆ, ಏನು, R1 + R2 = A. ಈ ಡಿರವೇಷನ್ ಮಾಡಬೇಕಾದ್ರೆ ಪ್ರಿಸಮ್ ಎಂದು ಅದು ಮಧ್ಯದಲ್ಲಿ ಈ ಥರದೊಂದು ರಿಲೇಷನ್ ಬರುತ್ತೆ. ಸೊ ಅಲ್ಲಿಗೆ R1 ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ದಿ ಫಸ್ಟ್ ಇಂಟರ್ಫೇಸ್ ಏನಿದೆ, ದಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಪ್ರಿಸಮ್ - R2. ಸೊ ನೀವು ಇಲ್ಲಿ ಸಿ ಕಂಡಿಡ್ದಿದ್ದೀರಾ, ಬಟ್ ಸಿನೇ R2. ಸೊ ಹಾಗಾಗಿ A - R2 ಅಂದರೆ A - C ಮಾಡ್ತೀನಿ. ಸೊ ಫೈನಲಿ R1 ಎಷ್ಟು ಬರ್ತಾ ಇದೆ, 18.2 ಡಿಗ್ರಿ ಬರ್ತಾ ಇದೆ. ಸೊ ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಫಾರ್ ದಿ ಫಸ್ಟ್ ಇಂಟರ್ಫೇಸ್.
ಸೊ ಈಗ ಫ್ರಮ್ ಸ್ನೆಲ್ಸ್ ಲಾ ತೊಗೊಳ್ಳೋದಾದರೆ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ಸ್ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಫಸ್ಟ್ ಇಂಟರ್ಫೇಸ್ ಎಂದು ತೊಗೊಂಡಿದ್ದೀನಿ. ಸೊ ಎನ್ ಗೊತ್ತಿದೆ 1.5, ಸೈನ್ R1 ಜಸ್ಟ್ ಫೈಂಡ್ ಔಟ್ ಮಾಡಿದ್ದೀವಿ 18.2. ಸೊ ನಾವು ಟ್ರಿಗ್ನಾಮೆಟ್ರಿಕ್ ಟೇಬಲ್ಸ್ ಏನು ಪ್ರೊವೈಡ್ ಮಾಡಿರ್ತಾರೆ ಅದರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 18.2 ಡಿಗ್ರಿಗೆ ಸೈನ್ ಕಂಡಿಡಿದ್ರೆ 0.312 ಬರುತ್ತೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದೆ. ನನಗೆ ಕ್ರಿಟಿಕಲ್ ಇದು ಕ್ರಿಟಿಕಲ್ ಆ್ಯಂಗಲ್ ಅಲ್ಲ, I1 ಇದು, ಸಾರಿ. ಸೊ I1 ಏನಂತ ಬರ್ತಾ ಇದೆ, I1 ಈಸ್ ಈಕ್ವಲ್ ಟು 27.9 ಡಿಗ್ರಿ ಬರ್ತಾ ಇದೆ. ಸೊ ದಟ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಇನ್ನೊಂದು 20 ಸಪ್ಲಿಮೆಂಟ್ರಿನಲ್ಲಿ 5 ಮಾರ್ಕಿಗೆ ಬಂದಿರತಕ್ಕಂಥ ನ್ಯೂಮರಿಕಲ್. ಸೊ ಇಲ್ಲಿ ಮೆಟೀರಿಯಲ್ ಆಫ್ ದಿ ಪ್ರಿಸಮ್ಗೆ 1.532 ಇದೆ, ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ್ಯಂಗಲ್ ಆಫ್ ಪ್ರಿಸಮ್ 60 ಡಿಗ್ರಿ ಆಯಿತು. ವಾಟ್ ದಿ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇಫ್ ದಿಸ್ ಪ್ರಿಸಮ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಅಂತ ಕೊಟ್ಟಿದ್ದಾರೆ. ಸೊ ನಾನು ಡಿಗೆ ಸಬ್ಸ್ಕ್ರಿಪ್ಟ್ W ಬರೀತಾ ಇದ್ದೀನಿ, ಅಂದರೆ ಆ ಪ್ರಿಸಮ್ನ ವಾಟರಲ್ಲಿ ಇಮ್ಮರ್ಸ್ ಮಾಡಿದಾಗ ಕಂಡುಹಿಡಿಬೇಕಾಗಿರೋದು. ಸೊ ನಮಗೆ ಜನರಲ್ ಫಾರ್ಮುಲಾ ತಗೊಳ್ತೀನಿ. ನಾವು ಡಿರೈವ್ ಮಾಡಿರೋ ಕೇಸ್ ಏನಿದೆ ಅಲ್ಲಿ ಪ್ರಿಸಮ್ಗೆ ಏರ್ ಮೀಡಿಯಮ್ ಇದೆ, ಸರೌಂಡಿಂಗ್ ಮೀಡಿಯಮ್. ಬಟ್ ಇಲ್ಲಿ ನಾನು ಅದನ್ನು ವಾಟರ್ ಮೀಡಿಯಮ್ ಅಂತ ತೊಗೊಳ್ಬೇಕು. ಹಾಗಾಗಿ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ತೊಗೊತೀನಿ. ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಮೆಟೀರಿಯಲ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ತೊಗೊಳ್ಬೇಕು. ಅಲ್ಲಿ ಬರೀ ಎನ್ ಅಂತ ಬಂದಿತ್ತು, ಅದನ್ನು ಈ ಥರ ಚೇಂಜ್ ಮಾಡ್ಕೊಳ್ತೀನಿ. ಸೊ ಸೈನ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಪ್ಲಸ್ ಡಿವಿಯೇಷನ್ ಆಫ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್ ಇನ್ ವಾಟರ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಸೈನ್ A/2. ಇಲ್ಲಿ ಎಲ್ಲ ಗೊತ್ತಿದೆ ಎಕ್ಸೆಪ್ಟ್ DW. ಸೊ ಸಿಂಪ್ಲಿಫೈ ಮಾಡ್ಕೊಳ್ತಾ ಬರ್ತೀನಿ. ನನಗೆ ಸೈನ್ ಆಫ್ 60 ಪ್ಲಸ್ DW ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 0.576 ಅಂತ ಬರುತ್ತೆ. ಸೊ ಆಮೇಲೆ ಅದನ್ನು ಸೈನ್ ಇನ್ವರ್ಸ್ ಆಫ್ 0.576 ಕಂಡುಹಿಡಿದ್ರೆ 60 ಪ್ಲಸ್ DW ಬೈ 2 ಬರುತ್ತೆ. ನಿಮಗೆ ಮತ್ತೆ ಟ್ರಿಗ್ನಾಮೆಟ್ರಿಕ್ ಟೇಬಲ್ಸ್ ಏನು ಕೊಟ್ಟಿರ್ತಾರೆ ಅದರಿಂದ ಫೈಂಡ್ ಔಟ್ ಮಾಡಿದ್ರೆ ಇದು 35.2 ಡಿಗ್ರಿ ಆಗುತ್ತೆ. ಮತ್ತು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಏನಿದೆ ಅದು 10.4 ಡಿಗ್ರಿ ಅಂತ ಗೊತ್ತಾಗುತ್ತೆ.